IVM. ಕಮಲಾದೇವಿ ಹ್ಯಾರಿಸ್ ಅವರ ಹೆಸರು ನಮ್ಮ ದೇಶದಲ್ಲಿ ಹೆಚ್ಚು ಜನ ಕೇಳೇ ಇರಲಿಲ್ಲ ಹಿಂದಿನ ವರ್ಷದ ತನಕ. ನಾನುವೇ ಮೊದಲನೇ ಸಲಿ 2019ನಲ್ಲೇ ಅವರ ಬಗ್ಗೆ ಓದಿದ್ದೆ. ಇವತ್ತು ಕಮಲಾ ಹ್ಯಾರಿಸ್, ವೈಸ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅವರ ಹೆಸರು, ಅವರ ಪೊಸಿಷನ್ ಅಂತೂ ನಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ, ಟಿವಿ ಚಾನೆಲ್ಸ್ ಅಲ್ಲಿ, ವಾಟ್ಸ್ಆಪ್ ಮೆಸೇಜಸ್ ಅಲ್ಲಿ ಎಲ್ಲ ಕಡೆ ಬರ್ತಾ ಇರುತ್ತೆ. ಆದರೆ ಕಮಲಾ ಅವರ ನಿಜವಾದ ಚರಿತ್ರೆ ಏನು? ಅವರನ್ನ ನಾವು ಭಾರತೀಯರು ಅಂದ್ರೆ ಸರಿನಾ? ಅವರ ಪಾಲಿಟಿಕ್ಸ್ ಏನು? ಅವರ ಜೀವನ ಹೇಗಿತ್ತು? ಬನ್ನಿ ಮಾತಾಡೋಣ ಸಂಪಾದಕ, ಲೇಖಕ ಮತ್ತು ಚಿಂತಕ ಚಿದಾನಂದ ರಾಜಘಟ್ಟ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್. ಮೇ 2020ರಲ್ಲಿ ಚಿದಾನಂದ ರಾಜಘಟ್ಟ ಅವರು ನಮ್ಮ ಜೊತೆ ಹರಟೆ ಹೊಡೆದಿದ್ರು. ಅಮೆರಿಕದ ಕನಸು, ದಿ ಅಮೆರಿಕನ್ ಡ್ರೀಮ್, ನಮ್ಮ 66ನೇ ಸಂಚಿಕೆಯಲ್ಲಿ. ಈಗ 1.5 ವರ್ಷ ಆದ್ಮೇಲೆ ವಾಪಸ್ ನಮ್ಮ ಜೊತೆ ಇದ್ದಾರೆ. ಅವರ ಹೊಸ ಪುಸ್ತಕ ಈಗ ನವೆಂಬರ್ 2021ನಲ್ಲಿ ರಿಲೀಸ್ ಆಗ್ತಾ ಇದೆ, ಕಮಲಾ ಹ್ಯಾರಿಸ್ ಫೆನಾಮಿನಲ್ ವುಮನ್. ನನ್ನ ಕಾಪಿನೂ ಇಲ್ಲಿದೆ. ವಿಡಿಯೋ ನೋಡ್ತಾ ಇದ್ರೆ ಒಂದು ಕಾಪಿನೂ ನೋಡ್ಬೋದು, ಆಡಿಯೋ ಕೇಳ್ತಾ ಇದ್ರೆ ಲಿಂಕ್ ಅಲ್ಲಿ ಹೋಗಿ ನೋಡ್ಬೋದು. ಚಿದು ಅವರೇ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್. ನಮಸ್ಕಾರ, ಇಟ್ಸ್ ಗುಡ್ ಟು ಬಿ ಬ್ಯಾಕ್. ಸೊ ಕೇಳೋಗರೆ, ಹಿಂದಿನ ಸಂಚಿಕೆ ನೀವು ಕೇಳಿಲ್ಲ ಅಂದ್ರೆ ನಾನು ಚಿದಾನಂದ ಅವರ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಚಿದು ಅವರು ನಮ್ಮ ಬೆಂಗಳೂರಿನವರು ಮತ್ತು ನಮ್ಮ ಮಣ್ಣಿನ ಮಗ ಅಂತನೂ ಅನ್ಬೋದು. ಆದ್ರೆ ಅವರು ವಾಷಿಂಗ್ಟನ್ DC ನಲ್ಲಿ ಹಲವಾರು ವರ್ಷಗಳಿಂದ ಟೈಮ್ಸ್ ಆಫ್ ಇಂಡಿಯಾ ಮತ್ತು ನಮ್ಮ ಇಂಡಿಯನ್ ನ್ಯೂಸ್ ಪೇಪರ್ಸ್ಗೆ ಪತ್ರಕರ್ತರಾಗಿದ್ದಾರೆ. ಈಗ US ರಾಜಧಾನಿ, ರಾಜಕೀಯ ಮತ್ತು ಅಲ್ಲಿನ ಘಟನೆಗಳು ಎಲ್ಲಾದ್ರ ಬಗ್ಗೆ ನಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ನೀವು ಏನಾದ್ರೂ ಓದಿದ್ರೆ ಒಂದು 50% ಚಾನ್ಸ್ ಇರುತ್ತೆ ಅದು ನೀವು ಚಿದು ಅವ್ರದೇ ಓದಿದ್ದೀರಾ ಅಂತ. ಸೊ ಈಗ ಚಿದು ಅವರು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಫಾರಿನ್ ಎಡಿಟರ್ ಮತ್ತು US ಬ್ಯೂರೋ ಚೀಫ್ ಆಗಿದ್ದಾರೆ ಮತ್ತು ಒಂದು ಅದ್ಭುತ ಬ್ಲಾಗ್ ಕೂಡ ಬರೀತಾರೆ. ನಂದಂತೂ ಚಿದು ಅವರೇ ನೀವು ಫೇಸ್ಬುಕ್ ಅಲ್ಲೂ ಹಂಚ್ಕೋತೀರಾ. ಐ ಜಸ್ಟ್ ಎಂಜಾಯ್ ರೀಡಿಂಗ್. ಎಷ್ಟು ಹಾಸ್ಯದಿಂದ ನೀವು US ಪಾಲಿಟಿಕ್ಸ್ ಆಗ್ಲಿ, ಇಂಡಿಯನ್ ಪಾಲಿಟಿಕ್ಸ್ ಆಗ್ಲಿ, ಬೇರೆ ಡೆವಲಪ್ಮೆಂಟ್ಸ್ ಆಗ್ಲಿ ಎಷ್ಟು ಚೆನ್ನಾಗಿ ಬರೀತೀರಾ. ಅಂಡ್ ನಾನು ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ ಇದು ನಿಮ್ಮ 3ನೇ ಪುಸ್ತಕ ಅಲ್ವಾ ಬಂದಿರೋದು? ಸೊ ಕಮಲಾ ಹ್ಯಾರಿಸ್ ಫೆನಾಮಿನಲ್ ವುಮನ್. ಸೊ ಚಿದು ಅವರೇ, ನಾವು ಹಿಂದಿನ ಸಲ ನಮ್ಮ ಭಾರತೀಯ ಅಮೆರಿಕದ ಕನಸುಗಳು ಹೇಗಿರುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಸ್ವಲ್ಪ ರಾಜಕೀಯದ ಬಗ್ಗೆನೂ ಮಾತಾಡಿದ್ವಿ, ಇಂಡಿಯನ್ಸ್ US ಪಾಲಿಟಿಕ್ಸ್ ಅಲ್ಲಿರೋದು ಅಂತ. ಆದ್ರೆ ಅದು ಮೇ ತಿಂಗಳು. ಆವಾಗ್ಲೂ ನೀವು ಕಮಲಾ ಹ್ಯಾರಿಸ್ ಅಂತ ಯಾರಾದ್ರೂ US ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಕನಸು ಮಾಡಿದ್ರಾ? ಖಂಡಿತ. ನಾನು ಇದ್ರ ಬಗ್ಗೆ ಸುಮಾರು ಬರ್ದಿದ್ದೀನಿ, ಹೇಳಿದ್ದೀನಿ. ಯಾವತ್ತಾದ್ರೂ ಅಮೆರಿಕಲ್ಲಿ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ಅಲ್ಲ, ಪ್ರೆಸಿಡೆಂಟು ಆಗುವ ಸಂಭವ ಇದೆ. ಅದು ಇನ್ನೆವಿಟಬಲ್ ಹಾಗೆ ಆಗುತ್ತೆ. 10 ವರ್ಷ ತಗೊಳ್ಬಹುದು, 20 ವರ್ಷ ತಗೊಳ್ಬಹುದು. ಯಾಕೆಂದ್ರೆ ಈ ದೇಶದ ಜನಸಂಖ್ಯೆ ಮತ್ತು ಎಥ್ನಿಕ್ ಮಿಕ್ಸ್ ಅಂತಾರಲ್ಲ, ಅದು ಸುಮಾರು ಚೇಂಜ್, ಬದಲಾವಣೆ ಆಗಿದೆ. ನೋಡಿ, ಈಗ ಟಿಲ್ ಅಬೌಟ್ 1980-90 ವೈಟ್ ಮೆಜಾರಿಟಿ ವಾಸ್ ವೆರಿ ಪ್ರೊನೌನ್ಸ್ಡ್. ತುಂಬಾ ನ್ಯಾಚುರಲಿ ದಟ್ ವಾಸ್ ದ ಫ್ಯಾಕ್ಟರ್ ಆಫ್ ಇಮಿಗ್ರೇಷನ್. 90s ಆದ್ಮೇಲೆ ಡೆಮೋಗ್ರಾಫಿಕ್ ಚೇಂಜಸ್ ಸಿಕ್ಕಾಪಟ್ಟೆ ಆಗಿದೆ. ಅಂಡ್ ಇಟ್ ಹಸ್ ಕಮ್ ಟು ಎ ಸ್ಟೇಜ್ ವೇರ್ ವೈಟ್ ಪೀಪಲ್, ಬಿಳಿ ಜನ ಮೈನಾರಿಟಿ ಆಗ್ತಾ ಬರ್ತಾ ಇದೆ. ಬೈ ಸೆನ್ಸಸ್ ಎಸ್ಟಿಮೇಟ್ ಪ್ರಕಾರ 2044 ಅಲ್ಲಿ ವೈಟ್ಸ್ ವಿಲ್ ಬಿ ಮಿನಾರಿಟಿ. ಒಂದು. ಎರಡನೇದು ಅಂದ್ರೆ 50% ಕೆಳಗೆ ಹೋಗ್ತಾರೆ. ಕೆಳಗೆ ಹೋಗ್ತಾರೆ. ಆದ್ರೇನು ಸಿಂಗಲ್ ಲಾರ್ಜೆಸ್ಟ್ ಗ್ರೂಪ್ ಅಂತಾನು ಹೇಳ್ಬೋದು. ಅದು ಬದಲಾಗದೆ ಇರಬಹುದು. ಹೌದು. ದಿ ಅದರ್ ಥಿಂಗ್ ಇಸ್ ತುಂಬಾ ಡೈವರ್ಸಿಟಿ, ಅಂದ್ರೆ ನಾಟ್ ಜಸ್ಟ್ ಡೈವರ್ಸಿಟಿ ಬಟ್ ಆಲ್ಸೋ ಮಿಶ್ರ ಆಗ್ತಾ ಇದೆ. ಮಿಕ್ಸಿಂಗ್ ಆಫ್ ರೇಸಸ್. ಈಗ ನಮ್ಮ ಕುಟುಂಬನೇ ಆಗ್ಲಿ, ಸೊ ಇಟ್ಸ್ ಅ ವೆರಿ ಮಿಕ್ಸ್ಡ್ ಎಥ್ನಿಕ್ ಮಿಕ್ಸ್. ಲಾಟ್ ಆಫ್ ಇಂಟರ್ ರೇಷಿಯಲ್ ಮ್ಯಾರೇಜಸ್, ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್. ಸೊ ಈ ದೇಶದಲ್ಲಿ 45 ಪ್ರೆಸಿಡೆಂಟ್ಸ್ ಹ್ಯಾವ್ ಬೀನ್ ವೈಟ್. ಅದು ವೈಟ್ ಮೇಲ್, ರೈಟ್? ಅದು ಚೇಂಜ್ ಆಗೋ ಸಂಭವ ಇದೆ. ಅದು ಕಾಣ್ ಬರ್ತಾ ಇದೆ ಹಲವಾರು ವರ್ಷದಿಂದ, ಒಂದು 10-15 ವರ್ಷದಿಂದ ಕಾಣ್ ಬರ್ತಾ ಇದೆ. ಈಗ ನೀವು US ಸೆನೆಟ್ ಹೋದ್ರೆ, US ಸೆನೆಟ್ ಅಲ್ಲಿ ಈ ಸದ್ಯದಲ್ಲಿ 25%, ಕ್ವಾರ್ಟರ್ ಆಫ್ US ಸೆನೆಟ್ ಇಸ್ ವಿಮೆನ್. ಒಂದು US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಹೋದ್ರೆ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಪೀಪಲ್, ಲಾ ಮೇಕರ್ಸ್, ಕಾಂಗ್ರೆಸ್ಮೆನ್ ಆರ್ ಆಫ್ ಇದರ್ ಪೀಪಲ್ ಆಫ್ ಕಲರ್. ಡೈವರ್ಸಿಟಿ
ಪ್ರತಿ ಕಾಂಗ್ರೆಸ್ ಅಲ್ಲೂ ಡೈವರ್ಸಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಹ್ಮ್ ಈಗ ನೋಡಿ, ನಾಟ್ ಓನ್ಲಿ ವಿಮೆನ್, ಹ್ಮ್ ವಿಮೆನ್ ಫ್ರಮ್ ಸೋ ಕಾಲ್ಡ್ ಫಾರಿನ್ ಕಲ್ಚರ್ಸ್. ಹೌದು. ಈಗ ರಶೀದಾ ಇಲ್ಹಾನ್ ಒಮಾರ್ ಅವರು ಎಷ್ಟೊಂದು ಇಲ್ಹಾನ್ ಯೂಸ್ ಒಮರ್ ಮಾಡಿದ್ದಾರೆ, ಒಂದು is a ಒಳ್ಳೆ Somali. ಪ್ರಾಮಿನೆಂಟ್. ಹಾ, ಹೌದು. ಇಲ್ಹಾನ್ ಒಮರ್ ಇಸ್ ಸೊಮಾಲಿ. ರಶೀದಾ ತಲೇಬ್ ಅಂತ ಕಾಂಗ್ರೆಸ್ ವುಮನ್ ಇದ್ದಾರೆ, ಅವರು ಪ್ಯಾಲೆಸ್ಟೀನಿಯನ್ ಒರಿಜಿನ್, ಶೀಸ್ ಪ್ಯಾಲೆಸ್ಟೀನಿಯನ್ ಅಮೆರಿಕನ್. ನಿನ್ನೆ ತಾನೇ ಆಕ್ಚುಲಿ ಕಾಂಗ್ರೆಸ್, ನಾನು ಕ್ಯಾಪಿಟಲ್ ಹಿಲ್ಗೆ ಹೋಗಿದ್ದೆ, ಒಂದು ದೀಪಾವಳಿ ಫಂಕ್ಷನ್ ಆಯ್ತು. ಹಾ ಅಲ್ಲಿ ಇಟ್ ವಾಸ್ ವೆರಿ ಸ್ಟ್ರೈಕಿಂಗ್. ಪ್ರಮೀಳಾ ಜೈಪಾಲ್ ಕಾಂಗ್ರೆಸ್ ವುಮನ್ ಬಂದಿದ್ರು. ಅವ್ರು ಆಕ್ಚುಲಿ ಶಿ ವಾಸ್ ಬಾರ್ನ್ ಇನ್ ಇಂಡಿಯಾ. 16 ವರ್ಷಕ್ಕೆ ಅವರು ಅಮೆರಿಕಾಗೆ ಬಂದಿದ್ದು. ಟಿಲ್ 16 ಹ್ಮ್ ಶಿ ವಾಸ್ ಇಂಡಿಯನ್. ಅಂಡ್ ಅವರ ತಂದೆ ತಾಯಿ ಇವತ್ತಿಗೂ ಚೆನ್ನೈಯಲ್ಲಿದ್ದಾರೆ. ಓಕೆ. ಅಂಡ್ ನಾಟ್ ಜಸ್ಟ್ ದಟ್, ಅವರು ಮಾತಾಡಿದ್ರು ದೀಪಾವಳಿ ಫಂಕ್ಷನ್ ಅಲ್ಲಿ. ಸಡನ್ ಆಗಿ ಶಿ ಆಕ್ಚುಲಿ ರಿಸೈಟೆಡ್ ಶ್ಲೋಕಾಸ್ ವಿಚ್ ಶಿ ಸೆಡ್ ಶಿ ಸ್ಟಿಲ್ ರಿಮೆಂಬರ್ಸ್. ಯುನೋ, I mean, she must be in her late 40s, early 50s now. ಒಂದು 30-35 ವರ್ಷ ಅಮೆರಿಕ ಇದ್ದಾರೆ. ಅಂದ್ರು ಅವ್ರು ಹೇಳಿದ್ರು, ನಾನು ಚಿಕ್ಕನ್ನಲ್ಲಿ ಕಲ್ತಿದ್ದ ಶ್ಲೋಕಗಳು ಇವಾಗ್ಲೂ ಮನ್ಸಲ್ಲಿದೆ ಅನ್ಬಿಟ್ಟು ಶಿ ರಿಸೈಟೆಡ್. ಅದೇ ತರ ರಾಜಾ ಕೃಷ್ಣಮೂರ್ತಿ, ಶಿಕಾಗೋ ಇಂದ, ಈಸ್ ಆಲ್ಸೋ ಟ್ಯಾಮಿಲಿಯನ್. ಸೊ ಈ ತರ ಡೈವರ್ಸಿಟಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಅಲ್ಲಿ ಇದೆ. ಮತ್ತು ಪಾಲಿಟಿಕ್ಸ್ ಅಲ್ಲಿ ಇಂಡಿಯನ್ಸ್, ನಾವು ಇಂಡಿಯನ್ಸ್ ಅಂದ್ರೆ ಜಾಸ್ತಿ ಟೆಕ್ನಾಲಜಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡ್ತೀವಿ, ರೈಟ್? ನಮ್ಮ ಅಸಂಪ್ಷನ್ ನಮ್ಮ ಬರೋರೆಲ್ಲ ದಿಸ್ ಥಿಂಗ್. ಬಟ್ ಇನ್ಕ್ರೀಸಿಂಗ್ಲಿ a lot of Indians ರಾಜಕೀಯಕ್ಕೆ ಹೋಗ್ತಾ ಇದ್ದಾರೆ. ದೇ ರನ್ ಫಾರ್ ಎಲೆಕ್ಟೆಡ್ ಆಫೀಸ್. ಅಂಡ್ ನಾಟ್ ಜಸ್ಟ್ ಕಾಂಗ್ರೆಸ್ ಸೆನೆಟರ್ ಅಲ್ಲ, ಇಂಡಿಯನ್ ಇನ್ವಾಲ್ವ್ಮೆಂಟ್ ರಾಜಕೀಯದಲ್ಲಿ ಅಥವಾ ಪಾಲಿಟಿಕ್ಸ್ ಅಲ್ಲಿ ಬಿಗಿನ್ಸ್ ಅಟ್ ಗ್ರಾಸ್ ರೂಟ್ಸ್ ಲೆವೆಲ್. ಇಲ್ಲಿ ನೋಡಿ, ಫಾರ್ ಇನ್ಸ್ಟೆನ್ಸ್ ಸ್ಕೂಲ್ ಬೋರ್ಡ್ ಎಲೆಕ್ಷನ್ ನಡೆಯುತ್ತೆ. ಎವ್ರಿ ಕೌಂಟಿ ಹ್ಯಾಸ್ ಎ ಸ್ಕೂಲ್ ಬೋರ್ಡ್. It's a very important position because they have, millions of, dollars in budget, hundreds of thousands of students. ಅಂಡ್ US ಅಲ್ಲಿ ನಮ್ಮ ದೇಶಕ್ಕಿಂತ ಒಂದು ವ್ಯತ್ಯಾಸ ಅಂದ್ರೆ, ಆ ಸ್ಕೂಲ್ಗೆ, ಆ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂತಿರಲ್ಲ, ಅಲ್ಲಿನ ಪ್ರಾಪರ್ಟಿ ಟ್ಯಾಕ್ಸ್, ಅಲ್ಲಿನ ತೆರಿಗೆ ಆ ಸ್ಕೂಲಿಗೆ ಸಂಬಂಧಪಟ್ಟಿದ್ದಲ್ವಾ. ಅದಕ್ಕೆ ತುಂಬಾ ಜನ, ನಾನು ಆ ಸ್ಕೂಲ್ ಡಿಸ್ಟ್ರಿಕ್ಟ್ ಹೋದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಒಳ್ಳೆ ಒಂದು ಶಿಕ್ಷಣ ಸಿಗಬಹುದು. ಅಬ್ಸಲ್ಯೂಟ್ಲಿ. ಅದು ಇಂಡಿಯನ್ಸ್ ಅಲ್ಲಿ ಅಂತೂ ತುಂಬಾ ಎಂಫಸಿಸ್ ಇದೆ. ಇಂಡಿಯನ್ ಪೇರೆಂಟ್ಸ್, ದೇ ಚೂಸ್ ದ ಬೆಸ್ಟ್ ಸ್ಕೂಲ್ ಡಿಸ್ಟ್ರಿಕ್ಟ್ಸ್ ಫಾರ್ ದರ್ ಚಿಲ್ಡ್ರನ್. ಈವನ್ ದೋ ಅವರ ಮಾರ್ಟ್ಗೇಜ್ ಆಗ್ಲಿ, ರೆಂಟೇ ಆಗ್ಲಿ ಜಾಸ್ತಿ ಇದ್ರು, ಅಥವಾ ಕಮ್ಯೂಟಿಂಗ್ ಟೈಮ್, ಅವ್ರ ಆಫೀಸ್ಗೆ ಹೋಗಕ್ಕೆ ತುಂಬಾ 1 hour ಆದ್ರೂ, ಒಳ್ಳೆ ಸ್ಕೂಲ್ ಡಿಸ್ಟ್ರಿಕ್ಟ್ ಹೋಗ್ಬೇಕು. ಸೊ ಆ ಸ್ಕೂಲ್ ಡಿಸ್ಟ್ರಿಕ್ಟ್ ಇದು ಎಲೆಕ್ಟೆಡ್ ಆಫೀಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ, ಇಂಪಾರ್ಟೆಂಟ್. ಅಂಡ್ ಅದು ಪೊಸಿಷನ್ ಆಫ್ ಇನ್ಫ್ಲೂಯೆನ್ಸ್ ನೀವು ಅಲ್ಲಿಂದ ಶುರು ಮಾಡ್ತದೆ. ಸೊ ವೆದರ್ ಇಟ್ ಇಸ್ ಸ್ಕೂಲ್ ಆರ್ ಲೋವರ್ ಜುಡಿಷಿಯರಿ, ಅದು ಇಲ್ಲಿ ಜುಡಿಷಿಯರಿ ಎಲೆಕ್ಟೆಡ್ ಆಫೀಸ್ ಇರುತ್ತೆ ಹಲವಾರು ಕಡೆ. ಸೊ ಇಂಡಿಯನ್ ಇನ್ವಾಲ್ವ್ಮೆಂಟ್ ಇನ್ ಪಾಲಿಟಿಕ್ಸ್ ಇಸ್ ವೆರಿ ಹೈ. ಸೊ ಆ ಲೋಕಲ್, ಸ್ಟೇಟ್ ಎಲ್ಲಾ ಕಡೆ ಜಾಸ್ತಿ ಆಗ್ತಾ ಇದೆ. ಸೊ ಸುಮಾರು ಸ್ಟೇಟ್ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ, ತುಂಬಾ ಜನ ಇಂಡಿಯನ್ಸ್ ದೇ ರನ್ ಫಾರ್ ಸ್ಟೇಟ್. ನಾವು ಇಂಡಿಯಾಲಿ ಜಾಸ್ತಿ ಸ್ಟೇಟ್ ಎಲೆಕ್ಷನ್ ಬಗ್ಗೆ ಎಲ್ಲ ಗಮನ ಕೊಡಲ್ಲ, ಐ ಮೀನ್ ಅಮೆರಿಕನ್ ಸ್ಟೇಟ್ ಎಲೆಕ್ಷನ್. ಬಟ್ ತುಂಬಾ ಜನ ಇಂಡಿಯನ್ ಸ್ಟೇಟ್ ಎಲೆಕ್ಷನ್, ಸ್ಕೂಲ್ ಬೋರ್ಡ್, ದೇ ರನ್ ಫಾರ್ ಆಫೀಸ್. ಇದು ಅಂಡ್ part of it I credit ಇದು Indian influence, because now we are a very political country now. ನಮ್ಮ ದೇಶದಲ್ಲೂ we are steeped in democracy, not necessarily people run for office ಅಂತ ಅಲ್ಲ, ಬಟ್ ನಮಗೆ ಒಂದು ಡೆಮೋಕ್ರಸಿ ರುಚಿ ಇದೆ. ಅದರಿಂದ ಇಲ್ಲಿ ಬಂದಾಗ ಜನ ಈಸಿಲಿ ದೇ ಟೇಕ್ ಟು ರನ್ನಿಂಗ್ ಫಾರ್ ಆಫೀಸ್. ಆದ್ರಿಂದ ಅದು ನಡೆದು ಇವಾಗ ಕಾಂಗ್ರೆಸ್ ಅಲ್ಲಿ 4 ಜನ ಇಂಡಿಯನ್ ಅಮೆರಿಕನ್ ಕಾಂಗ್ರೆಸ್ ವುಮೆನ್ ಇದ್ದಾರೆ. ಆಕ್ಚುಲಿ ಅವರ ಹೆಸರು ಗ್ರೂಪ್ಗೆ ಸಮೋಸಾ ಕಾಕಸ್ ಅಂತ ಕರೀತಾರೆ. ಇಟ್ಸ್ ಅ ವೆರಿ ಪಾಪ್ಯುಲರ್ ಟರ್ಮ್, ದ ಇಂಡಿಯನ್ ಇಟ್ಸ್ ಕಾಲ್ಡ್ ಸಮೋಸಾ ಕಾಕಸ್. ಸೊ ಅದರಿಂದ ಈ ಬ್ಯಾಕ್ ಗ್ರೌಂಡ್ ಒಂದು 15-20 ವರ್ಷದಿಂದ ಡೆವಲಪ್ ಆಗ್ತಾ ಇದೆ ಆಫ್ ಇಂಡಿಯನ್ಸ್ ಇನ್ ಎಲೆಕ್ಟೆಡ್ ಆಫೀಸ್. ಸೊ ನನಗೆ ನೋ ಡೌಟ್ ಇನ್ ಮೈ ಮೈಂಡ್ that at some point there will be Indian vice president and potentially Indian president sometime. In fact, ನಾನು ತಮಾಷೆಯಿಂದ ಅಲ್ಲ, fairly half seriously ನಾನು 1-2 ಪೀಸ್ ಬರ್ದೆ about a year ago ಪ್ರೊಜೆಕ್ಟಿಂಗ್. ಯಾಕಂದ್ರೆ ಇಲ್ಲಿ ಎಲೆಕ್ಷನ್ ಆಗಲೇ 2020 2024 ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ, ಅಥವಾ 2028 ಎಲೆಕ್ಷನ್. ಅಂಡ್ ಪರ್ಟಿಕ್ಯುಲರ್ಲಿ ಪಾಲಿಟಿಷಿಯನ್ ದೇ ಪ್ರಿಪೇರ್ ಫಾರ್ 4 years hence. ಸೊ ನಾ ಹೇಳ್ದೆ, ಸಂಭವ ಇದೆ 2024 ಅಲ್ಲಿ ಕಮಲಾ ಹ್ಯಾರಿಸ್ ಮೇ ಬಿ ದ ಪ್ರೆಸಿಡೆನ್ಷಿಯಲ್ ನಾಮಿನಿ, ಅಂಡ್ ಆನ್ ದ ರಿಪಬ್ಲಿಕನ್ ಸೈಡ್ ನಿಕ್ಕಿ ಹೇಲಿ
ಅಂತ, Okay. ಆಲ್ಸೋ ಅನ್ ಇಂಡಿಯನ್, ವುಮನ್ ಆಫ್ ಇಂಡಿಯನ್ ಆರಿಜಿನ್, ಆಫ್ ಸಿಖ್ ಆರಿಜಿನ್. ಅವ್ರ ಹೆಸರು ನಮ್ರತಾ ರಂಧಾವಾ ಅಂತ, ಮೇಡನ್ ನೇಮ್. She goes by Nikki Haley. Her husband is Haley. So it will be a matchup between, it could be a matchup between Kamala Harris and Nikki Haley ಅಂತ ಅನ್ಸುತ್ತೆ. I wrote in half jest. Improbable, but ಆಗ್ಬೋದು. One never knows in politics. ಸೊ ಅಷ್ಟೊಂದು ರೆಪ್ರೆಸೆಂಟೇಷನ್ ನೀವು ಹೇಳಿದೀರಾ, ಬೇರೆ ಬೇರೆ ಕಡೆ ಬರೀ ವೈಟ್ ಮೆನ್ ಅಲ್ಲ, ಗಂಡಸರಲ್ಲ, ಬಟ್ ಹೆಂಗಸರು, ನಮ್ಮ ಇಂಡಿಯನ್ ಮೈಗ್ರೆಂಟ್ಸು, ಅಂಡ್ ಪ್ಲಸ್ ಮೇ ಬಿ ಸೆಕೆಂಡ್ ಜನರೇಷನ್ ಇಂಡಿಯನ್ಸ್ ಆಲ್ಸೋ ಅಲ್ವಾ, ಹೌದು, ಬಂದು ಮೊದಲನೇ ಜನರೇಷನ್ ಅಲ್ಲಿ ಇಂಜಿನಿಯರಿಂಗು ಆ ತರ ಇದಕ್ಕೆ ಬಂದುವೆ. ಅದಕ್ಕೆ ಆಮೇಲೆ ಮಕ್ಕಳು US ಅಲ್ಲಿ ಬೆಳೆದಾಗ ಅವರು ಅಮೆರಿಕನ್ಸ್ ಪ್ರೈಮರಿಲಿ ಅಲ್ವಾ. ನಿಜ. ಒಂದು ಇಂಡಿಯನ್ ಒಂದು ರೂಟ್ ಇರ್ಬೋದು, ಹೆರಿಟೇಜ್ ಇರ್ಬೋದು. ಈಗ ನೀವು ಹೇಳಿರೋ ತರ ಬೇರೆ ಬೇರೆ ಹೆರಿಟೇಜ್ ಇರ್ಬೋದು. ನಮ್ಮ ಕಮಲಾ ಅವರ ಉದಾಹರಣೆನಲ್ಲೂ ಹಂಗೆ ಇದೆ. ಹೌದು. ಸೊ ಆದ್ರೆ ಆ ಪೋಲ್ ಪೊಸಿಷನ್, ಪ್ರೆಸಿಡೆಂಟ್ ಪೊಸಿಷನ್ ಒಂದು ಮಾತ್ರ ಇವತ್ತಿಗೆ ಸಾಧ್ಯವಾಗಿಲ್ಲ. ಜಸ್ಟ್ ಹೆಂಗಸರಿಗೆ. ನೀವು ನಿಮ್ ಪುಸ್ತಕ ಶುರು ಮಾಡೋದೇ ನೀವು ಲಿಸ್ಟ್ ಮಾಡ್ತೀರಾ, ಯಾರು ನನ್ನ ಇಷ್ಟವಾದ ಶೋ ವೀಪ್, ಜೂಲಿಯಾ ಲೂಯಿ ಡ್ರೈಫಸ್ ಅವರು ಸೆಲಿನಾ ಮಾಯರ್ ಅವರ ರೋಲ್ ಅಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ. ಲೀಸಾ ಸಿಂಪ್ಸನ್ಸ್ ಪುಸ್ತಕದಲ್ಲಿ, ಸಿಂಪ್ಸನ್ಸ್ ಟಿವಿ ಸೀರೀಸ್ ಅಲ್ಲಿ ಯಾವಾಗ್ಲೂ ಒಂದು ಎಪಿಸೋಡ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಆತರ ಹಲವಾರು ಫಿಕ್ಷನಲ್ ಪ್ರೆಸಿಡೆಂಟ್ಸ್ ಇದ್ದಾರೆ. ಆದ್ರೆ ಅಂಡ್ ಮೇ ಬಿ ಹಿಲರಿ ಕ್ಲಿಂಟನ್ ಅವರು ಕ್ಲೋಸ್ ಆಗಿ ಬಂದ್ರು, ಆದ್ರೆ ಇವತ್ತಿಗೂ ಆ ಒಂದು ಪೊಸಿಷನ್ ಇನ್ನು ಬರೀ ಇನ್ನು ಇಟ್ ಸ್ಟೇಡ್ ವಿತ್ ಮೆನ್. ಬಟ್ ನಿಜವಾಗ್ಲೂ ಹೇಳ್ಬೋದು, ಕಮಲಾ ಹ್ಯಾರಿಸ್ ಅವರು ಶಿ ಇಸ್ ಆಕ್ಚುಲಿ ನಾವು ಕಮ್ ಕ್ಲೋಸೆಸ್ಟ್ ಅಂತ ಹಿಲರಿ ಕ್ಲಿಂಟನ್ ಜೊತೆ ಆ ಒಂದು ಸಂಸ್ಥಾನಕ್ಕೆ, ಆ ಒಂದು ಪೊಸಿಷನ್ಗೆ. ಸೊ ಸೊ ನಾವು ಒಂದೇನ್ ಕೇಳ್ಬೇಕಾಗಿತ್ತಂದ್ರೆ, ಈಗ ಅದರಿಂದ ತುಂಬಾ ಜನ, ನಾನು ಎಸ್ಪೆಷಲಿ ನಮ್ಮ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಕಾಲದಲ್ಲಿ ಇರೋದ್ರಿಂದ ತುಂಬಾ ಜನ ಹೇಳ್ತಾರೆ, ನೋಡಿ ನಮ್ಮ ಇಂಡಿಯನ್ ಪಾಲಿಟಿಕ್ಸೇ ಇನ್ನೂ ತುಂಬಾ ಪ್ರೋಗ್ರೆಸಿವ್, ನೋಡಿ ಇಂದಿರಾ ಗಾಂಧಿ ಯಾವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಈಗ ನಾನು ಶ್ರೀಲಂಕಾ ಉದಾಹರಣೆ ತಗೋಬಹುದು, ಇಲ್ಲ ಇಂಡೋನೇಷಿಯಾ, ಇಲ್ಲ UK, ಬೇರೆ ಬೇರೆ ಕಡೆ ದ ಕಮಾಂಡರ್ ಇನ್ ಚೀಫ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಯಾರಾದ್ರೂ ಸಾಕಷ್ಟು ಜನ ಹೆಂಗಸರು ಲೀಡರ್ಸ್ ಆಗಿದ್ದಾರೆ. ಸೊ ಈ ಒಂದು ನೀವು ರೆಪ್ರೆಸೆಂಟೇಷನ್ ಇದೆ ಅನ್ನೋವಾಗ ಏನಾದ್ರೂ ಒಂದು ಅಡಚಣೆ ಇದೆಯಾ? ಏನಕ್ಕೆ ಇವತ್ತಿನ ತನಕ ಆಗಿಲ್ಲ ಯಾರಾದ್ರೂ ಪ್ರೆಸಿಡೆಂಟು ಅಂತ ಅಮೆರಿಕಾನಲ್ಲಿ? ವೆರಿ ಆಬ್ವಿಯಸ್. ನೋಡಿ, ಆಲ್ ಸೆಡ್ ಅಂಡ್ ಡನ್, ಇದು ಇನ್ನ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ಸೆಕ್ಸಿಸಮ್ ಇವತ್ತಿಗೂ ಇದೆ. ಅವ್ರು ಎಷ್ಟೇ ಲಿಬರೇಟೆಡ್ ಆಗಿ ಕಾಣಿಸಿದ್ರು, this thing at heart, and particularly heartland America. See, liberal America, New York, Washington, San Francisco, California, ಆ ಕಡೆ ಲಿಬರಲ್ ಅಮೆರಿಕಾ ಕಾಣಿಸುತ್ತೆ. ಬಟ್ ನೀವು ಮಿಡ್ಲ್ ಅಮೆರಿಕಾ ಹೋದ್ರೆ ಇಟ್ಸ್ ಅ ವೆರಿ ಕನ್ಸರ್ವೇಟಿವ್ ಕಂಟ್ರಿ. ಅಲ್ಲಿ ಇನ್ನ ಏನೋ ವಿಮೆನ್ ಪ್ಲೇ ಅ ವೆರಿ ಸೆಕೆಂಡರಿ ರೋಲ್ ಇನ್ ರೂರಲ್ ಅಮೆರಿಕಾ ಅಂಡ್ ಮಿಡ್ಲ್ ಅಮೆರಿಕಾ. ಹಾಗೆ ನೋಡಿದ್ರೆ ನಮ್ದು ಆಕ್ಚುಲಿ ನಾವು ನಮ್ಮ ಸೊಸೈಟಿಲಿ ತುಂಬಾ ಡೈಕಾಟಮಿ ಇದೆ, ಸ್ವಲ್ಪ ಸ್ಕಿಜೋಫ್ರೆನಿಯಾ ಇದೆ. On the one hand, now South Asia, not just India, but Indian subcontinent, almost every country has produced female, leadership. Indira Gandhi, Benazir Bhutto, Pakistan, Bangladesh, Hasina Wajid and Khalida Zia, Sri Lanka, Sirma Bandaranaike. So, but the difference is mostly all dynastic. Okay, either their father or their husbands are politicians, and they sort of either inherited the office, although subsequently they were elected. Mostly dynastic. ಈಗ ಮಾತ್ರ ಇತ್ತೀಚೆಗೆ you're having a lot of women ಹೆಂಗಸರು grassroots ಇಂದ ಮೇಲ್ ಬಂದಿರೋ ಲೇಡಿ politicians ಇದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಮತಾ ಬ್ಯಾನರ್ಜಿ, ಮಾಯಾವತಿ, ಸುಮಾರು ಜನ ಇದ್ದಾರೆ ಈಗ who have this thing. So whereas America, this was the situation. Na puskadalli actually I have explained, even Americans, sumaru jana early senators and congresswomen were all family connections, so dynastic politics illu naditittu. But that's also changed over time, India tara. But Kamala uniqueness enu antandre, Kamala Harris, not only she's grew up grassroots, swanta ಏನು political connection ಇರಲಿಲ್ಲ. Neither of her parents were politically held political office or ran for election contest ಮಾಡಲಿಲ್ಲ. Although they were social activists, they were politically conscious. But both ತಂದೆ ತಾಯಿ ಇಬ್ರು were foreigners.
right? Were foreigners, they were foreign students, right? ಅವರಮ್ಮ ಇಂಡಿಯಾ, ಅವ್ರ ತಾಯಿ ಇಂಡಿಯಾದಿಂದ ಬಂದಿದ್ದು, ಅವ್ರ ತಂದೆ ಜಮೈಕಾಯಿಂದ ಬಂದಿದ್ದು. Whereas even with Barack Obama, who was widely seen as the first black president of the United States, his mother was American. She was from, Kansas. Only our father was Kenya and ಬಂದಿದ್ದು. So in many ways, Kamala is self-made. A self-made politician, and ಈ ಬದಲಾವಣೆ ಇಲ್ಲೂ ನಡೀತಾ ಇದೆ. But where India is ahead, and ನಮ್ಮ uniqueness is not female, representation or female prime ministers in the 20th century. ನಮ್ಮ ಯುನಿಕ್ನೆಸ್ ಆಕ್ಚುಲಿ ನೀವು, ಅಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕ ಕನ್ನಡ ಇಕೋಸಿಸ್ಟಮ್ ನೋಡಿದ್ರೆ, ವಿ ಹ್ಯಾಡ್ ಫೀಮೇಲ್ ರೆಪ್ರೆಸೆಂಟೇಷನ್ ಗೋಯಿಂಗ್ ಬ್ಯಾಕ್ ಆಲ್ಮೋಸ್ಟ್ 1000 years. ನೀವು ಬಸವೇಶ್ವರ, ಹಿಸ್ಟ್ರಿ ಆಫ್ ಬಸವೇಶ್ವರ ಟೈಮ್ ನೋಡಿದ್ರೆ, ಅನುಭವ ಮಂಟಪ ಅಲ್ಲಿ there were plenty of female representatives, right? The whole concept of Anubhava Mantapa also involved, female representation. So now in 1000 ವರ್ಷದಿಂದ we were progressive, and embraced debate and democracy. ಬಟ್ ಆ ಪ್ರೋಗ್ರೆಸಿವ್ನೆಸ್ ಅನ್ಸುತ್ತೆ ಪ್ರತಿ ಜನರೇಷನ್, ಪ್ರತಿ ವರ್ಷ, ಪ್ರತಿ ದಶಕ ನಾವು ಅದ್ರ ಮೇಲೆ ಗಮನ ಕೊಡಬೇಕು. ಆ ಒಂದು ಚಳವಳಿ ತರ ಒಂದು ಆ ಮೈಂಡ್ ಸೆಟ್ ಇಟ್ಕೊಂಡೆ ಮೇ ಬಿ ಮುಂದಕ್ಕೆ ಹೋಗ್ಬೇಕು ಅನ್ಸುತ್ತೆ. ಯಾಕಂದ್ರೆ ಎನಿ ಟೈಮ್, ಎನಿ ಮೊಮೆಂಟ್ ನಾವು ವಾಪಸ್ ಇಳಿಬಹುದಲ್ವಾ? ಸೇಮ್ ಬರಾಕ್ ಒಬಾಮಾ ಅವ್ರ ಪ್ರೆಸಿಡೆಂಟ್ ಆದ್ರು 8 ವರ್ಷ ಅವ್ರದ್ದಾಯ್ತು. ಆಮೇಲೆ ಏನಾಯ್ತು? ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂಡ್ ಟ್ರಂಪ್, ಆ ಒಂದು ಸ್ಥಿತಿಗೆ ಅಮೆರಿಕಾಲು ರಾಜಕೀಯ ಇಳೀತು ಅಲ್ವಾ? ಸೊ ಅದು ಒಂದು ಫೀಚರ್ ನಮ್ಮ ದೇಶದಲ್ಲಿ, ಬೋತ್ ಇನ್ ಇಂಡಿಯಾ ಅಂಡ್ ಅಮೆರಿಕಾ. ಮುಂದುವರಿತೀವಿ, ಅಂಡ್ ದೆನ್ ದೇರ್ ಇಸ್ ಆಲ್ವೇಸ್ ಬ್ಯಾಕ್ ಸ್ಟೆಪ್. ಸ್ವಲ್ಪ ವರ್ಷ ಮುಂದುವರಿತೀವಿ, ದೆನ್ ವಿ ಸ್ಲೈಡ್ ಬ್ಯಾಕ್. ಅದು ಇಲ್ಲೂ ನಡೀತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ನೀವು ಪುಸ್ತಕದಲ್ಲೂ ನೀವು ಬರ್ದಿದ್ರಿ, ಇನ್ಫ್ಯಾಕ್ಟ್ ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ, ಹೇಗೆ ಹಿಲರಿ ಕ್ಲಿಂಟನ್ ಅವರು ದಟ್ ಅಸ್ಟಾನಿಶಿಂಗ್ ಒಂದು ಲಾಸ್ ಆಯ್ತು ಅವ್ರದ್ದು ಟು ಡೊನಾಲ್ಡ್ ಟ್ರಂಪ್. ಅದೇ ದಿನ ಸೆನೆಟ್ ರೇಸ್ ಅಲ್ಲಿ ಕಮಲಾ ಹ್ಯಾರಿಸ್ ಅವ್ರು ಗೆದ್ರು. ಆದ್ರೆ ಅವರ ಗೆಲುವು ಆ ಒಂದು ಓವರ್ ಆಲ್ ಟ್ರಂಪಿನ ಗೆಲುವಿಂದ ಒಂದು ಅದಕ್ಕೆ ಬರೀ ದೃಷ್ಟಿ ಬರ್ಲಿಲ್ಲ, ಫುಲ್ ಅದರ ರೂಪಾನೇ ಬದಲಾಯಿಸೋಯ್ತು. ಸೊ ಇಲ್ಲಿ ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಚಿದು ಅವರೇ, ಅಂಡ್ ವಿಲ್ ಕಮ್ ಬ್ಯಾಕ್. ನಾನು ಕಮಲಾ ಅವರ ಪಯಣದ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣ, ಅವರ ರಾಜಕೀಯದ ಬಗ್ಗೆ ಮಾತಾಡೋಣ ಅಂತ ಇನ್ನು ಹೊರಡೋಣ. ನಮಸ್ಕಾರ ಕೇಳುಗರೆ, ಕನ್ನಡದಲ್ಲಿರೋ ಇವತ್ತಿನ ಆಕ್ಟಿವ್ ಪಾಡ್ಕಾಸ್ಟ್ ತಾವು ಒಂದು ಕೈಯಲ್ಲಿ ಎಣಿಸಬಹುದು. IBM ಪಾಡ್ಕಾಸ್ಟ್ ಅಲ್ಲಿ ನಾವು ಇದನ್ನ ಬದಲಾಯಿಸಬೇಕು ಅಂತ ಗುರಿ ಇಟ್ಟಿದೀವಿ. ಸೊ ಬನ್ನಿ ಕೇಳಿ ಆಸ್ಟಿನ್ ಡಾಕ್ಟರ್ ಅವರ ಜನಪ್ರಿಯ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಈಗ ಕನ್ನಡದಲ್ಲಿ ಒಂದು ಕ್ವಾಲಿಟಿ ಲೈಫ್ ನಡೆಸಬೇಕು ಅಂದ್ರೆ ಬರೀ ಮೋಟಿವೇಶನ್ ಸಾಕಾಗಲ್ಲ, ನಾವು ಒಳ್ಳೆ ಹ್ಯಾಬಿಟ್ಸ್ ಕೂಡ ಬೆಳೆಸಬೇಕು. ಈ ಒಂದು ಬೈಟ್ ಸೈಜ್ಡ್ ಪಾಡ್ಕಾಸ್ಟ್ ಅಲ್ಲಿ ಸ್ಫೂರ್ತಿ ಅವರು ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ಸ್ ಮತ್ತೆ ಅರಿವು ಕನ್ನಡದಲ್ಲಿ ಹಂಚ್ಕೋತಾರೆ. ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಹೊಸ ಸಂಚಿಕೆ ಪ್ರತಿ ಸೋಮವಾರ ಮತ್ತು ಗುರುವಾರ. IBM ಪಾಡ್ಕಾಸ್ಟ್ ಅಥವಾ ನಿಮ್ಮ ಫೇವರೆಟ್ ಆಪ್ಸ್ ಅಲ್ಲಿ ಫಾಲೋ ಮಾಡಿ, ಕೇಳಿ ಅಂಡ್ ಪ್ಲೀಸ್ ಶೇರ್. ಧನ್ಯವಾದ. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಚಿದು ಅವರೇ, ನಾವು ಹಿಂದಿನ ವರ್ಷ ಕಮಲಾ ಹ್ಯಾರಿಸ್ ಅವರು ಜೋ ಬೈಡೆನ್ ಜೊತೆ ಆ ವೈಸ್ ಪ್ರೆಸಿಡೆಂಟ್ ಟಿಕೆಟ್ ಅವರಿಗೆ ಆಗಸ್ಟ್ ಅಲ್ಲಿ ಬಂತು ಅನ್ಸುತ್ತೆ. ಬಂದ ತಕ್ಷಣ ನಮ್ ದೇಶದಲ್ಲಿ, ನಮ್ ವಾಟ್ಸ್ಆಪ್ ಮೆಸೇಜಸ್ ಅಲ್ಲಿ ಎಲ್ಲಾ ಕಡೆ ಕಮಲಾ ಹ್ಯಾರಿಸ್ ಅನ್ನ ಹೊಗಳೋಕ್ ಶುರು ಮಾಡಿದ್ರು. ನೋಡಿ, ನಮ್ಮವರು ಈಗ ವೈಸ್ ಪ್ರೆಸಿಡೆಂಟ್ಗೆ ಅವಕಾಶ ಸಿಕ್ಕಿದೆ. ಅದು ಭಾರತದಲ್ಲಿ ಓವರ್ ಆಲ್ ಒಂದಾಯ್ತು, ಸೌತ್ ಇಂಡಿಯಾನಲ್ಲಿ ಒಂದ್ ಲೆವೆಲ್ ಅಲ್ಲಿ ಆಯ್ತು, ತಮಿಳ್ನಾಡು ಇನ್ನೊಂದ್ ಲೆವೆಲ್ ಅಲ್ಲಿ ಆಯ್ತು, ತಮಿಳ್ನಾಡಿನ ಮೈಲಾಪುರ್ ತಮಿಳ್ ಬ್ರಾಹ್ಮಿನ್ ಕಮ್ಯುನಿಟಿನೂ ಇನ್ನೊಂದ್ ಲೆವೆಲ್ ಅಲ್ಲೂ ಆಯ್ತು ಅಲ್ವಾ? ನಮ್ಮವರು ಅಂತ. ಆದ್ರೆ ಕಮಲಾ ಹ್ಯಾರಿಸ್ ಅವ್ರನ್ನ ಬರೀ ಇಂಡಿಯನ್ ಅಮೆರಿಕನ್ ಅಂತ ಹೇಳಿದ್ರೆ ಅದು ತಪ್ಪಲ್ವಾ? ನೀವೇ ಹೇಳಿದ್ರಿ, ಅವರ ಇತಿಹಾಸ, ಅವರ ಪರ್ಸನಲ್, ಅವರ ತಂದೆ ತಾಯಿ, ಇಟ್ಸ್ ನಾಟ್ ಲೈಕ್ ಇಟ್ಸ್ ಪ್ಯೂರ್ಲಿ ಇಂಡಿಯನ್ ಹೆರಿಟೇಜ್. ಅಂಡ್ ನಾವು ಇಂಡಿಯನ್ಸ್ ಅವರು ಜನ ಎಸ್ಪೆಷಲಿ US ಹೋದಾಗ ಯಾರನ್ನ ಮದುವೆ ಮಾಡ್ಕೋತಾರೆ, ಅದು ಹೇಗೆ, ಅದ್ರಲ್ಲಿ ಸಾಕಷ್ಟು ಆಕ್ಷೇಪಣೆಗಳು ಎಲ್ಲಾ ಕಡೆ ಇದೆ. ನಮ್ಮ ಭಾರತೀಯ ರೇಸಿಸಮ್ ಅಂತೂ ಮುಂದೆ ಬಂದೇ ಬರುತ್ತೆ. ಸೊ ಆ ಕಾಲದಲ್ಲಿ ಕಮಲಾ ಅವರ ತಾಯಿ ಶ್ಯಾಮಲಾ ಅವ್ರ ತಂದೆ ಮದುವೆ ಆಗಿದ್ದು ಇಲ್ಲಿ ಯಾರು ಒಪ್ಕೊಳ್ತಾ ಇರ್ಲಿಲ್ಲ ಅಲ್ವಾ? ಇವನ್ ಫ್ಯಾಮಿಲಿಯಲ್ಲಿ ಅಕ್ಸೆಪ್ಟೆನ್ಸ್ ಇದ್ರೆ ಅಂತೂ, ಸಮಾಜದಲ್ಲಂತೂ ಇವತ್ತಿಗೂ ಒಪ್ಪಿಗೆ ಇಲ್ಲ. ಸೊ ಕಮಲಾ ಅವರ ಐಡೆಂಟಿಟಿ ಅಂತ ನೋಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನೀವ್ ಹೇಳ್ತೀರಾ? ಕಮಲಾ ಅವರು ಸ್ವತಃ ಅವರನ್ನ ಹೇಗೆ, ಹೌ ಡಸ್ ಶಿ ಐಡೆಂಟಿಫೈ ಹರ್ ಸೆಲ್ಫ್?
ಈ ನಾವು ಇಂಡಿಯನ್ ಅಂತ ನಾವೊಂದು ಇಂಪೋಸ್ ಮಾಡಕ್ ಬದಲು ಹೇಗೆ ಅದನ್ನ ಯೋಚನೆ ಮಾಡ್ಬೇಕು? ವೆರಿ ಆಬ್ವಿಯಸ್ಲಿ ಅವ್ರ ಪ್ರೈಮರಿ ಐಡೆಂಟಿಟಿ ಇಸ್ ಅಮೆರಿಕನ್. ಅದ್ರ ಬಗ್ಗೆ ಏನು ಸಂಶಯನೇ ಇಲ್ಲ. ಅಂಡ್ ಫಾರ್ ದಟ್ ಮ್ಯಾಟರ್ ಎನಿಬಡಿ ಹೂ ಇಸ್ ಬಾರ್ನ್ in this country, would identify themselves primarily as American, because birth endows you with, American nationality automatically. For that matter, even immigrants, many of them, 25-30 ವರ್ಷ ಇಲ್ಲಿದ್ದವರು ನ್ಯಾಚುರಲೈಸ್ ಸಿಟಿಸನ್ ಆಗಿರ್ತಾರೆ. ದೇ ಆರ್ ಆಲ್ಸೋ ಪ್ರೈಮರಿಲಿ ಅಮೆರಿಕನ್ಸ್. ನಮ್ಮ ಇಂಡಿಯನ್ ಒಂದು ಪೆಕ್ಯುಲಾರಿಟಿ ಇದೆ. ಪ್ರಪಂಚದಲ್ಲಿ ಎಲ್ಲೇ ಯಾವುದೇ ಕಡೆ ಇಂಡಿಯನ್ ಸ್ವಲ್ಪ ಇಂಡಿಯನ್ ಇದ್ರು, ವಿ ಎಂಬ್ರೇಸ್ ದೆಮ್ ಆಸ್ ವಿ ಓನ್ ದೆಮ್ ಲಿಟ್ರಲಿ. ಅಂಡ್ ವಿ ಆರ್ ವೆರಿ ಹೈ ಆದಾಗಲ್ವಾ success ಆದಾಗ ಒಂದು. And then there is this anticipation that because she's a Indian name or Indian blood or Indian heritage, she will be loyal to India ಅಂತ. ಇದು ಆಕ್ಚುಲಿ ನನಗೆ ಸುಮಾರು 20-30 ವರ್ಷದಿಂದ ಒಂದು ವೆರಿ ಸ್ಟ್ರೈಕಿಂಗ್ ಎಕ್ಸಾಂಪಲ್ ಆಯ್ತು, ರಿಯಲೈಸೇಷನ್. 92 ಅಲ್ಲಿ ನಾನು ಸೌತ್ ಆಫ್ರಿಕಾ ಹೋದೆ ಮೊದಲನೇ ಸತಿ. ಅವಾಗ ತಾನೇ ಈ ಅಪಾರ್ಥೈಡ್ ರೆಜಿಮ್ ಚೇಂಜ್ ಆಗಿತ್ತು ಅಂಡ್ ನೆಲ್ಸನ್ ಮಂಡೇಲಾ ಫ್ರೀ ಆಗಿದ್ರು. ಇಂಡಿಯನ್ ಕ್ರಿಕೆಟ್ ಟೀಮ್ ಫಸ್ಟ್ ಟೂರ್ ಆಫ್ ಸೌತ್ ಆಫ್ರಿಕಾ 92 ಅಲ್ಲಿ. ಇನ್ಫ್ಯಾಕ್ಟ್ ಆ ಟೀಮ್ ಅಲ್ಲಿ 5-6 ಜನ ನಮ್ಮ ಕರ್ನಾಟಕ ಹುಡುಗರಿದ್ರು. ಶ್ರೀನಾಥ್, ಕುಂಬ್ಳೆ, I think David Johnson, Rahul Dravid. No, maybe not Rahul Dravid. There were several Karnataka players. It was their first tour. And South Africa alli nanu obviously Indians idare South Africa alli. And in fact very first week ನನಗೆ ಯಾರೋ ಇನ್ವಿಟೇಷನ್ ಕೊಟ್ರು, ಹಲ್ದಿ ಸೆರೆಮನಿ ಅಂತ. Okay, South African Indian family, HULDE, this thing. So ನಾನು ಹೋದೆ, and it was a nice ceremony with all this rites and rituals, ಪೂಜೆ ಪುನಸ್ಕಾರ, which ನಾವು ಮಾಡಲ್ಲ ಈಗ, ಅಷ್ಟು ಇಲಾಬ್ರೇಟ್ ಆಗಿ ಮಾಡಿದ್ರು. So then when I started talking to them, ಹೋಗಿದ್ದೀರಾ ಇಂಡಿಯಾಗೆ? ಇಲ್ಲ, ಹೋಗಿಲ್ಲ. In fact, they identify themselves as South African. I mean, ethnically Indian ಇರ್ಬೋದು. Okay. But they are South African, and they have zero loyalty or zero ties to India, other than the fact that ethnically they are South African Indian. Okay. Otherwise they are strong loyalist South Africans. ಅದೇ ತರ ಇಲ್ಲಿ ಇಂಡಿಯನ್ಸ್ ಅಷ್ಟೇ, ಸೆಕೆಂಡ್ ಥರ್ಡ್ ಜನರೇಷನ್. I mean, they're all Americans. Indian ಹೆಸರು ಇರ್ಬೋದು, ಬಟ್ ದಿಸ್ ಥಿಂಗ್. ಅದೇ ತರ ಕಮಲಾ ಹ್ಯಾರಿಸ್ has a very strong American identity, primary identity. Secondary identity as a African American. ಅದು ಇಂಟ್ರೆಸ್ಟಿಂಗ್ ಥಿಂಗ್ ವಿಚ್ ನಾನು ಬುಕ್ ಬರೆಯುವಾಗ ರಿಸರ್ಚ್ ಮಾಡುವಾಗ ಕಂಡಿಡ್ತಿದ್ದು. ನನಗೆ ಗೊತ್ತಿರಲಿಲ್ಲ ಇದು. ನನ್ನ ಅಸಂಪ್ಷನ್ ಅಂಡ್ ಸುಮಾರು ಜನರ ಅಸಂಪ್ಷನ್ ಇಸ್ ದಟ್ ಹರ್ ಬ್ಲಾಕ್ನೆಸ್ ಕಮ್ಸ್ ಫ್ರಮ್ ಹರ್ ಫಾದರ್, ತಂದೆಯಿಂದ. ಬಿಕಾಸ್ ತಂದೆ ಇಸ್ ಜಮೈಕನ್ ಅಂತ ಅನ್ಕೊಂಡಿದ್ದೆ ನಾನು. ಆಶ್ಚರ್ಯ ಏನು ಅಂತಂದ್ರೆ, her blackness actually comes from her mother. Okay, ಅವ್ರ ತಾಯಿ ಶ್ಯಾಮಲಾ ಗೋಪಾಲನ್ ಅವರು ಡೆಲ್ಲಿಯಿಂದ, ಆಕ್ಚುಲಿ ಕಲ್ಕಟ್ಟಾ ಇಂದ, ಬಿಕಾಸ್ ಅವ್ರ ಗ್ರ್ಯಾಂಡ್ ಫಾದರ್ ಅವಾಗ ಕಲ್ಕಟ್ಟಾ ಅಲ್ಲಿ ಸರ್ವ್ ಮಾಡ್ತಿದ್ರು. ಕಲ್ಕಟ್ಟಾ ಇಂದ 19 ವರ್ಷ ವಯಸ್ಸಲ್ಲಿ ಫ್ಲೈಟ್ ತಗೊಂಡು ಶಿ ಕೇಮ್ ಟು ಕ್ಯಾಲಿಫೋರ್ನಿಯಾ, ಸ್ಯಾನ್ ಫ್ರಾನ್ಸಿಸ್ಕೋ. ಇನ್ಫ್ಯಾಕ್ಟ್ ಕಲ್ಕಟ್ಟಾ ಇಂದ ಹವಾಯಿ, ಹಾನಲುಲು ಬಂದು, ಹಾನಲುಲು ಇಂದ ಅವ್ರ ಎಂಟ್ರಿ ಸ್ಟ್ಯಾಂಪ್ ಆಕ್ಚುಲಿ ಇಸ್ ಫ್ರಮ್ ಹಾನಲುಲು ಇನ್ ಟು ದ US. Which was, I found that very interesting. San Francisco ಬಂದು 19 ವರ್ಷ. ಮೊದಲನೇ ದಿನ ಯೂನಿವರ್ಸಿಟಿಲಿ ಕ್ಯೂ ಅಲ್ಲಿ ನಿಂತಾಗ ಟು ಸಬ್ಮಿಟ್ ಹರ್ ಫಾರ್ಮ್ಸ್ ಅಂಡ್ ಆಲ್ ದಟ್, ಪಕ್ಕದಲ್ಲಿ ಒಬ್ಬ ಬ್ಲಾಕ್ ಸ್ಟೂಡೆಂಟ್, ಅಂಡ್ ದೇ ಗಾಟ್ ಟಾಕಿಂಗ್. ನೋಡಿ, ಇವರು ಶಿ ಇಸ್ ಅ Tamil Iyer Brahmin from Delhi, right? And we as government service ಅಲ್ಲಿ ಇದ್ರು. In the government service, so conservative, relatively conservative parents. I think they also had a liberal enough streak to send her to America. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ರೆಡಿ. ಅದೇ 19 ವರ್ಷಕ್ಕೆ to send her to America was truly a remarkable thing. I don't know whether to say ಕಳಿಸಿದ್ರು ಅಥವಾ ಇವ್ರು ಬರಬೇಕು ಅಂತ ಹಠ ಇತ್ತು. And she got talking with this African American fellow student, friends ಆಗಿ. She immediately got into this whole African American culture and movement at least 2.5 years before she met her husband, Donald Harris. That's Kamala's father. Okay, so 2 ವರ್ಷ she was already in the black ecosystem ಅಲ್ಲಿ. ಇವ್ರ ಹುಡುಗರ ಜೊತೆ they were all radical leftist activists. ಇದು ಬರ್ಕ್ಲಿ ಅಲ್ವಾ? ಬರ್ಕ್ಲಿಲಿ. ಸೊ
ಅಂಡ್ ಆ ಕಾಲದಲ್ಲಿ ರಾಡಿಕಲ್ ಬೇಕಾಗಿತ್ತು, ಗಿವನ್ ಎಲ್ಲ ಆಗ್ತಾ ಇದ್ದು ಮಾರ್ಟಿನ್ ಲೂಥರ್ ಕಿಂಗ್ ಸಮಯ. Absolutely. ಅಂಡ್ ಆಗ್ತಾನೆ ಸೆಗ್ರಿಗೇಷನ್ ಸ್ವಲ್ಪ ನಿಲ್ಲಿಸ್ತಾ ಇದ್ರು. ಹೌದು. ಸೊ ಎಷ್ಟೊಂದು ಕಷ್ಟ ಅಲ್ವಾ. Right. So that was the first phase of Shamla's mother's integration into the black ecosystem. That was a start. Maybe it was because of that she was open to marrying Donald Harris, the father, who was from another fellow student from Jamaica. Although he actually studied economics and Kamala's mother was studying science, nutrition and physiology. ಅದಾದ್ಮೇಲೆ after Kamala was born, and I've explained that in the book, Kamala birth certificate ಅಲ್ಲಿ, ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮಿಡಲ್ ನೇಮ್ ಅಯ್ಯರ್ ಅಂತ ಇದೆ, ಕಮಲಾ ಅಯ್ಯರ್ ಹ್ಯಾರಿಸ್ ಅಂತ ಇದೆ. ಓಕೆ, ಅದು 2 ವಾರ ಆದ್ಮೇಲೆ, ಹುಟ್ಟಿದ 2 ವಾರ ಆದ್ಮೇಲೆ ಒಂದು ಅಫಿಡವಿಟ್ ಫೈಲ್ ಮಾಡಿ ದೇ ಚೇಂಜ್ ಇಟ್ಟು ಕಮಲಾ ದೇವಿ ಹ್ಯಾರಿಸ್, ರೈಟ್, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ. ಸೊ ಕಮಲಾ ಹರ್ ನೇಮ್, ಒರಿಜಿನಲ್ ನೇಮ್ ಇಸ್ ಕಮಲಾ ಅಯ್ಯರ್ ಹ್ಯಾರಿಸ್. Then they Kamala's parents moved to the Midwest, and 4-5 ವರ್ಷ they travel around 3 universities in the Midwest, and their marriage breaks down. This thing because of various pressures. 2 ಹೆಣ್ಮಕ್ಳು, smart professional, mother who is a scientist, feels her career is being neglected. Tande is looking for tenure. ಈ pressures ಇಂದ then Kamala's mother comes back to Berkeley in 1970-71. Divorce ಆಗುತ್ತೆ. Divorce ಆದಾಗ she's a single mother. Father is still in the Midwest. When she's a single mother, the primary source of support, ಈಗ ನೋಡಿ ನಮ್ಮ ಸೊಸೈಟಿಲಿ ಆಕ್ಚುಲಿ ಫ್ಯಾಮಿಲಿಯಲ್ ಸಪೋರ್ಟ್ ತುಂಬಾ ಇದೆ. Support, and also ನಮ್ಮ society labor is cheap, so you can always have aya, nanny, and even beyond aya, nanny, there's always ajji, tata, chikkamma, chikkappa, akka, or even neighborhood, right? ಮಕ್ಕಳನ್ನ ಬೆಳೆಸೋದು ನಮ್ಮ society relatively easy. ಇಲ್ಲಿ it is really hard, and particularly single mom ಇದ್ರೆ, because ajji tata ಎಲ್ಲೋ ಇರ್ತಾರೆ most often. ಕಸಿನ್ಸ್, ಚಿಕ್ಕಮ್ಮ ಚಿಕ್ಕಪ್ಪ ಅಷ್ಟು ಕ್ಲೋಸ್ ಟೈಸ್ ಇಲ್ಲ ಈ ಸೊಸೈಟಿಲಿ. ಸೊ ಸಿಂಗಲ್ ಮದರ್ ಆದಾಗ ಇಟ್ಸ್ ವೆರಿ ಹಾರ್ಡ್ ಟು ಬ್ರಿಂಗ್ ಅಪ್ ಚಿಲ್ಡ್ರನ್. ಬಟ್ ಶ್ಯಾಮ್ಲಾ ಗೋಪಾಲನ್ಸ್ surroundings were all black ecosystem who provided her tremendous support. So Shamla Gopalan lab hodaga, she used to work in Lawrence Livermore lab. ಮಕ್ಕಳು ಅಲ್ಲೇ ಪಕ್ಕದಲ್ಲಿ ಬ್ಲಾಕ್ ಫ್ಯಾಮಿಲಿ ಯೂಸ್ ಟು ರನ್ ಎ ಸ್ಕೂಲ್ ಕ್ರಶ್, ಅವ್ರ ಜೊತೆ ದೇ ವುಡ್ ಹ್ಯಾಂಗ್ ಔಟ್, ಕಮಲಾ ಅಂಡ್ ಹರ್ ಸಿಸ್ಟರ್ ಮಾಯಾ. ಓಕೆ, ಸೊ ದೇ ಮಸ್ಟ್ ಹ್ಯಾವ್ ಬೀನ್ ಅಬೌಟ್ 6-7. ಸೊ 5 ವರ್ಷ ದೇ ವರ್ ಲಿಟ್ರಲಿ, ದೇರ್ ಫ್ಯಾಮಿಲಿ ವಾಸ್ ದ ಬ್ಲಾಕ್ ಫ್ಯಾಮಿಲೀಸ್ ಅರೌಂಡ್ ದೇರ್ ಹೌಸ್. ಸೊ ಆ ಸಿಸ್ಟಮ್ ಅಲ್ಲಿ ಬೆಳೆದಿದ್ದು, ಅಂಡ್ that to a large extent explains her affinity with African Americans. Not just the fact that father was Jamaican, but also growing up in a black culture, black community. ಅದಾದ್ಮೇಲೆ 75-76 ಅಲ್ಲಿ ಅವರು, ಕಮಲಾ ಅವ್ರ ತಾಯಿ ಶ್ಯಾಮ್ಲಾ goes to Canada, Montreal ಅಲ್ಲಿ. And Montreal is those days particularly, it was a very white city. 90% of the population was white. Ivaga, of course, it's a slightly more mixed city. But allu kuda, Kamala and her sister hang out mostly with, fellow students of color, not as many whites as blacks. Allinda she graduates high school and comes straight to Howard University in Washington DC. Mane hatrane, it's about 3-4 miles down the road for me. And Howard University is a historically black university. It was set up as a university for black students. So throughout her youth, her childhood and youth, her predominant interaction avadu jaasti black community jothe. Adrinda avaru, she has always regarded herself as black. Okay, where her Indianness comes in, and this is very interesting, is in a very personal and cultural way. Okay, so for all the blackness of her mother, she also kept in touch with Indian culture and this thing, because early years alli avaru temple karkondu hogta idru. Kamala and Maya would go to church with her black neighbors on Sundays,
mother would dress them Okay. up and send them off to church with the black neighbors, and she would cook and clean at home because she used to work during the weekdays. So Saturday Sunday alla mane tayar madoru for the week. But there are occasions when Kamala's mother would take them to the temple. Livermore Indian temple ಇದೆ. This thing, it's a very interesting temple actually. I have been there, and ಅಲ್ಲಿ I met a pujari once who would actually take this dakshina in the form of stock options because allಷ್ಟು technology companies ಇದೆ. A very rich pujari would drive a Toyota Camry those days, and his dakshina or this thing archana was all stock options. Um, so Kamala also would go to the temple, I think, but gradually she sort of came out of that. But Manili, their cuisine was multicultural. So there was black cuisine. They would make all the sort of soul food antara. But at the same time, idli dosa ಮಾಡೋರು, and to this day she does it. ನನಗೆ ಜ್ಞಾಪಕ ಇದೆ, ಇದು ಯಾವಾಗ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಎಲ್ಲ ಏನೋ ಮಿಂಡಿ ಕೇನಿಂಗ್ ಅವ್ರ ಜೊತೆ ಇಡ್ಲಿ ಮಾಡೋಣ ಅಂತ ಒಂದು ಪಾಪ್ಯುಲರ್ ಆಗಿ ಸೆಗ್ಮೆಂಟ್ ಇತ್ತು. She's a very versatile cook. ಅದಕ್ಕೆ ಪುಸ್ತಕದಲ್ಲಿ ಒಂದು ಫುಲ್ ಚಾಪ್ಟರ್ ಆನ್ ಜಸ್ಟ್ ಕಮಲಾ ಅಂಡ್ ಫುಡ್, because she's very into food. After all these years, our family connection with Indian family ತುಂಬಾ strong ಇವತ್ತಿಗೂ ಕೂಡ. In fact, ನೀವು election campaign, not just vice president election, ಅದರ ಹಿಂದೆ Senate election ಅಥವಾ election to attorney general, election going back to her election as a district attorney, ಆ campaigns ನೋಡಿದ್ರೆ not just her mother but her aunts are always there. ನೀವು actually YouTube ಅಲ್ಲಿ ಹುಡುಕಿದ್ರೆ there is one campaign in California. I think it was when she was running for either attorney general or Senate, where in the middle of a speech she turns around and says, Chinni, where is Chinni? And Chinni is her chikama from Indian chikama from Canada. This thing. And they're all there always in election campaigns. Chitti anta antara chikamdiru, she calls them. They come for election campaign, and her uncle, that is her mother's brother, Bala anta Delhi vidare. They come for her swearing in, for Senate swearing in as a senator, and she was administered oath of office by Biden, who was then vice president actually. So entire her Indian family is there, her African family is there, and now her white family, because her husband is white Jewish. So she's a very multicultural person. So she's a person of many parts now. Okay, she's African American, she's Indian culturally, she has a white Jewish husband, mixed race children, and it's a complex personality, but our primary identity American. Okay, now sumne just because Kamala ante ನಮ್ಮ ಆಸೆಗಳು ಅವ್ರ ಮೇಲೆ. ಹೌದು. but that's something we should overcome at some point, because expect unrealistic expectation irutte nammalli. ನಿಜ. Just because somebody is Indian or was born in India or has an Indian name or this thing, ನೀವು ಒಂದ್ಸತಿ ನಿಮ್ಮ ನ್ಯಾಷನಾಲಿಟಿ ಬಿಟ್ಬಿಟ್ರೆ, ನೀವು ಪಾಸ್ಪೋರ್ಟ್, if you give up your Indian passport and Indian this thing, then in political terms you don't belong to India. ಹೌದು. Right? Culturally you might be Indian. ಅದಕ್ಕೆ ತುಂಬಾ ಸತಿ ಐ ಥಿಂಕ್ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಇವರು ಇಂಡಿಯನ್ ಆರಿಜಿನ್ ಏನಾದ್ರೂ ಸ್ವಲ್ಪ ಸಂಬಂಧ ಇರಬಹುದು. ಇನ್ಫ್ಯಾಕ್ಟ್ ಹಿಂದೆ ಅಂಬಾಸಿಡರ್ಸ್ ಎಲ್ಲ ಬೇರೆ ಕಾನ್ಸುಲ್ ಜನರಲ್ಸ್ ಇಂಡಿಯಾ ಪೋಸ್ಟ್ ಆಗಿರೋರು ಇಂಡಿಯನ್ ಬ್ಯಾಕ್ ಗ್ರೌಂಡ್ ಅವರು ಬಂದಿರಬಹುದು. ಆದ್ರೆ ಸೊ ಇವ್ರು ಇಂಡಿಯನ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋದ್ರಿಂದ ನಮಗೆ ಇನ್ನೂ ಸಹಾಯ ಮಾಡ್ತಾರೆ, ಅದು ತಪ್ಪು. ಅವ್ರು ಅಮೆರಿಕಾಗೋಸ್ಕರ ಅವರು ನಿಂತಿದ್ದಾರೆ. ಅವ್ರು ಆಕ್ಚುಲಿ ಅವರ ಅಮೆರಿಕನ್ ಇಂಟ್ರೆಸ್ಟ್ ಅನ್ನ ಅವ್ರು ಕಾಪಾಡ್ಲಿಲ್ಲ ಅಂದ್ರೆ ಒಂದು ಲೆವೆಲ್ ಅಲ್ಲಿ ನಾನ್ ದೇಶದ್ರೋಹಿ ಅಂತಾನೆ ಹೇಳ್ಬೋದು ಅಲ್ವಾ? ಯಾಕಂದ್ರೆ ಅವರ ಕರ್ತವ್ಯ ಏನು, ನಾನು ನನ್ನ ದೇಶದಲ್ಲಿ ಪೊಲಿಟಿಕಲ್ ಆಫೀಸ್ ಅಲ್ಲಿ ಇದ್ದೀನಿ, ನಾ ಎಲ್ಲಿ ಕೂತಿದ್ದೀನೋ ಅದ್ರ ಸಂಬಂಧವಾಗಿ ನನ್ನ ಕರ್ತವ್ಯ. ಇಂಡಿಯಾಗೆ ಪ್ರೊಫೆಷನಲಿ ಏನು ಆಬ್ಲಿಗೇಷನ್ ಇಲ್ಲ,
ಹೌದು. ಅಲ್ವಾ? Yeah. ಸೊ ಅದು ನಮ್ಮ ಮನ್ಸಲ್ಲಿ ತುಂಬಾ ಸತಿ ಜನಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗೋಗುತ್ತೆ ಅನ್ಸುತ್ತೆ. ಹೌದು. ಸೊ ಚಿದು ಅವರೇ, ಇನ್ನೊಂದು ಸ್ವಲ್ಪ ಸಣ್ಣ ಬ್ರೇಕ್ ತಗೊಂಡ್ ಬರೋಣ. ಹ್ಮ್. ಕಮಲಾ ಅವರ ರಾಜಕೀಯ, ಯಾಕಂದ್ರೆ ತುಂಬಾ ಜನ ವೈಸ್ ಪ್ರೆಸಿಡೆಂಟ್ ಪೊಸಿಷನ್ ಅಂದ್ರೆ ಅದೊಂದು ಡಮ್ಮಿ ಪೊಸಿಷನ್ ತರ ಅನ್ಕೊಂಡ್ಬಿಡ್ತಾರೆ. ಹ್ಮ್. ಜಾಸ್ತಿ ಮಾಡಲ್ಲ, ಜಾಸ್ತಿ ಕೆಲಸ, ಜಾಸ್ತಿ ಪವರ್, ರಿಯಲ್ ಪವರ್ ಇಲ್ಲ. ಹ್ಮ್. ಜಸ್ಟ್ ಪ್ರೆಸಿಡೆಂಟ್ಗೆ ಏನಾದ್ರೂ ಆಗೋದ್ರೆ ಆವಾಗ ಸ್ವಲ್ಪ ಏನಾದ್ರೂ ಸಿಗ್ಬೋದು ಅಂತ ಅಂತಾರೆ. ಆದ್ರೆ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಹೇಗೆ ಫಸ್ಟ್ ಆಫ್ ಆಲ್ ಬೈಡೆನ್ ಅವರ ವೈಸ್ ಪ್ರೆಸಿಡೆಂಟ್ ರೋಲ್ ಇರೋದ್ರಿಂದ ಅವರುವೇ ಒಂದು ಬೇರೆ ಸ್ವಭಾವದಿಂದ ಕಮಲಾ ಅವ್ರನ್ನ ಕರ್ಕೊಂಡ್ರು. ಅಂಡ್ ಫ್ರಮ್ ಡೇ ಒನ್ ಎಲೆಕ್ಷನ್ ಆಗೋಕ್ ಮುಂಚೆ ಅಂಡ್ ನಾವು ಎಷ್ಟೊಂದು ಆಗ್ಲೇ ಮಾಡ್ತಾ ಇದ್ದಾರೆ ಕೆಲಸ ಅಂತ, ಅದ್ರ ಬಗ್ಗೆ ಇನ್ನು ಮಾತಾಡೋಣ. Hey everybody, it's been a great week on the IVM Podcast Network. On the Edges and Sledges Cricket Podcast, DJ and Ashwin discuss how Pakistan won against India, ending its 29-year World Cup streak, and discuss some of the other matches from the Super 12 round of the T20 World Cup. On Agla Station Adulthood, learn all the skincare essentials with dermatologist Puneet Sarogi as Ritasha and Ayushi ask him about skincare routines. On Hans Fani, listen to an interesting story, Dustbin Mein Peak, about how the government targets the common man to divert people's attention from political corruption. On the Habit Coach Kannada podcast, Ashton introduces the concept of a sleep primer and how we can use it for better. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. And finally, we'd like to thank our sponsors this week, Cred, Bank of Baroda, Quarter, CoinSwitch, Kuber, Slay Coffee, Intel, Kotak Mahindra Bank, and Oxfam India. Thank you so much for making this possible. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ನಾವು ಚಿದಾನಂದ ರಾಜ್ಘಟ್ಟ ಅವ್ರ ಜೊತೆ ಅವರ ಹೊಸ ಪುಸ್ತಕ ಕಮಲಾ ಹ್ಯಾರಿಸ್ ಫೆನಾಮಿನಲ್ ವುಮನ್, ಅದ್ರ ಬಗ್ಗೆ, ಕಮಲಾ ಹ್ಯಾರಿಸ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಚಿದು ಅವರೇ, ಸೊ ನಮ್ಗೆ ಈಗ ಒಂದು ಸ್ವಲ್ಪನಾದ್ರೂ ಚಿತ್ರಣೆ ಸಿಕ್ಕಿದೆ ಕಮಲಾ ಅವರ ಬ್ಯಾಕ್ ಗ್ರೌಂಡು, ಅವರ ಪರ್ಸನಲ್ ಲೈಫ್ ಜರ್ನಿ, ಅವರ ಹೇಗೆ ಐಡೆಂಟಿಫೈ ಮಾಡ್ತಾರೆ, ಹೇಗೆ ಬೆಳೆದು ಬಂದ್ರು ಅಂತ. ಅಂಡ್ ಆಫ್ ಕೋರ್ಸ್ ಇನ್ನು ಡೀಟೇಲ್ಸ್ ಅಂದ್ರೆ ನಾವು ಹರಟೆ ಹೊಡಿತಾ ಇರ್ಬೋದು, ಆದ್ರೆ ಜನ ಪುಸ್ತಕನೂ ಓದಬಹುದು. ಕಮಲಾ ಅವರ ರಾಜಕೀಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಈ ವೈಸ್ ಪ್ರೆಸಿಡೆಂಟ್ ಬ್ರಿಟಿಷ್ ಇದರಲ್ಲಿ ಯು ಕಿಕ್ಡ್ ಅಪ್ ಸ್ಟೇರ್ಸ್, ಹೌಸ್ ಆಫ್ ಲಾರ್ಡ್ಸ್ ಕಳಿಸ್ಬಿಟ್ರೆ ಅದು ರಿಟೈರ್ಮೆಂಟ್ ಹೋಮ್ ತರ ಪಾಲಿಟಿಷಿಯನ್ಸ್ಗೆ ಅಂತ ಅಂತಾರೆ. ಈವನ್ ಇಂಡಿಯಾನಲ್ಲೂ ಈಗ ನೀವು ಮೇ ಬಿ ಮಾರ್ಗದರ್ಶಕ್ ಮಂಡಲಲ್ಲಿ ಹೋಗಿ ಕೂರ್ಬೋದು, ಬೇರೆ ಬೇರೆ ತರ ನಿಮ್ಮನ್ನ ಒಂದು ಬೇರೆ ಬೇರೆ ಸ್ಥಾನಗಳಲ್ಲಿ ಜಾಸ್ತಿ ಪವರ್ ಮತ್ತೆ ಕೆಲಸವಿಲ್ಲದೆ ಒಂದು ಫಿಗರ್ ಹೆಡ್ ತರ ಇರಬಹುದು. ಆದ್ರೆ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಹೇಗೆ ಕಮಲಾ ಫ್ರಮ್ ಡೇ ಒನ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸೊ ಈಗಿಂದ ಶುರು ಮಾಡೋಣ, ಮೇ ಬಿ ಆಮೇಲೆ ಸ್ವಲ್ಪ ವಿ ಕ್ಯಾನ್ ಗೋ ಬ್ಯಾಕ್ ಇನ್ ಹಿಸ್ಟ್ರಿ. ಬಟ್ ಅವರ ವೈಸ್ ಪ್ರೆಸಿಡೆನ್ಸಿ ಈಗ ಆಲ್ಮೋಸ್ಟ್ 1 ವರ್ಷ ಮುಗಿದಿಲ್ಲ, ಆದ್ರೆ 10 ತಿಂಗಳು ಮುಗಿತಾ ಬಂತು. ನೀವು ಅದನ್ನ ಹೇಗ್ ನೋಡ್ತೀರಾ? ಏನು ಕಮಲಾ ಅವರು ಅವ್ರ ಕೈ ಹಾಕಿದ್ದಾರೆ, ಅವರ ಗುರುತು ಕಾಣಿಸುತ್ತೆ, ಅವ್ರು ಏನ್ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು. ಸೊ ಆಬ್ವಿಯಸ್ಲಿ ಅವರು ತುಂಬಾ ಪವರ್ಫುಲ್ ವೈಸ್ ಪ್ರೆಸಿಡೆಂಟ್. ನಾನು ಅಮೆರಿಕನ್ ಇತಿಹಾಸದಲ್ಲಿ ನನಗೆ ಕಂಡಂಗೆ, ನಾನು ಓದ್ದಂಗೆ, ನನಗೆ ತಿಳಿದಂಗೆ ಇಷ್ಟು ಪವರ್ ಯಾವ ವೈಸ್ ಪ್ರೆಸಿಡೆಂಟ್ ವೀಲ್ಡ್ ಮಾಡಿಲ್ಲ. ಇದಕ್ಕೆ 2 ಕಾರಣ ಇದೆ. ಒಂದು, ಪ್ರೆಸಿಡೆಂಟ್ ಬೈಡನ್ ಅವರಿಗೆ ಸುಮಾರು ವಯಸ್ಸಾಗಿದೆ. ಅಂಡ್ ಎಲೆಕ್ಷನ್ ಅವ್ರು ನಾಮಿನೇಟ್ ಮಾಡಿ ಎಲೆಕ್ಷನ್ ಗೆದ್ದಾಗ್ಲೇ ತಕ್ಷಣ ಹೇಳ್ಬಿಟ್ರು, ಹಿಂಗೆ ಶಿ ವಿಲ್ ಬಿ ದ ಮೋಸ್ಟ್ ಕಾನ್ಸಿಕ್ವೆನ್ಷಿಯಲ್ ವೈಸ್ ಪ್ರೆಸಿಡೆಂಟ್, ಅವ್ರಿಗೆ ತುಂಬಾ ಜವಾಬ್ದಾರಿ ಕೊಡ್ತೀನಿ ಅಂತ. ಬಿಕಾಸ್ ಫಿಸಿಕಲಿ ಶಿ ಇಸ್ ಮಚ್ ಯಂಗರ್, ಶಿ ಇಸ್ ಏಬಲ್ ಟು ಡೂ ಅ ಲಾಟ್ ಮೋರ್. ಒಂದು. ಎರಡನೇದು ಆಲ್ಸೋ ಟು ಶೋ ದಟ್ ಜಸ್ಟ್ ಬಿಕಾಸ್ ಅವರು ವುಮನ್, ಹೆಂಗಸರು ಮಹಿಳೆ ಅಂತ, he didn't want her to be a sort of ಟೋಕನ್ ಫಿಗರ್ ತರ, ಟೋಕನ್ ಜವಾಬ್ದಾರಿ ಕೊಟ್ಟು fulfill our mind. In fact, on the conspiracy theory ಏನಂದ್ರೆ, he has given her so much responsibility that Kamala will collapse and there will be some other person running in 2024 because ಜವಾಬ್ದಾರಿ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ಒಂದು. ಎರಡನೇದು, ಹಿಸ್ಟಾರಿಕಲ್ ಆಗಿ ಅಮೆರಿಕಲ್ಲಿ ವೈಸ್ ಪ್ರೆಸಿಡೆಂಟ್ಸ್ have gradually become more and more consequential. Till ಸುಮಾರು 1950s ತನಕ ವೈಸ್ ಪ್ರೆಸಿಡೆಂಟ್ ವಾಸ್ ಎ ವೆರಿ ಇನ್ಕಾನ್ಸಿಕ್ವೆನ್ಷಿಯಲ್ ಆಫೀಸ್. ಸೊ ಆ ಪುಸ್ತಕದಲ್ಲಿ ನೀವು ಹೇಳ್ದಂಗೆ ಐ ಹ್ಯಾವ್ ರಿಟನ್, ಒಬ್ಬ ವೈಸ್ ಪ್ರೆಸಿಡೆಂಟ್ they've been drunkards, all kinds of scoundrels have been vice presidents. ಒಬ್ಬ ಯಾವ್ದೋ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಸತ್ತೋದ. ಇನ್ನೊಬ್ಬ ವೈಸ್ ಪ್ರೆಸಿಡೆಂಟ್ ಗೆ ವಾಷಿಂಗ್ಟನ್ ಅಲ್ಲಿ ಮನೆನೇ ಇರಲಿಲ್ಲ. ಆಕ್ಚುಲಿ they had to live in a rented lodge. ವೈಸ್ ಪ್ರೆಸಿಡೆಂಟ್ 19th century.
50s and particularly 60s ಅಲ್ಲಿ, when Kennedy was assassinated, for instance, Lyndon Johnson became the president. ಅದಾದ್ಮೇಲೆ ವೈಸ್ ಪ್ರೆಸಿಡೆಂಟ್ became slightly more consequential. ಆದ್ರೂ ಕೂಡ 60-70ರಲ್ಲಿ ವೈಸ್ ಪ್ರೆಸಿಡೆಂಟ್ಸ್ ಯೂಸ್ ಟು go their most prominent job was going for funeral of leaders who died across the world. So nammallu kuda, I think, for Indira Gandhi's when Indira Gandhi died, I forget who came, but Dan Quayle and George Bush senior have visited India as vice presidents. Then in the 90s we had vice presidents who became what I'd call one portfolio consequence. For instance, Al Gore. Our interest ಜಾಸ್ತಿ ಎನ್ವೈರನ್ಮೆಂಟ್ ಅಂಡ್ ಟೆಕ್ನಾಲಜಿ. ಕ್ಲಿಂಟನ್ ಇಂಟ್ರೆಸ್ಟೆಡ್ ದಟ್ ಟು ಹೆಮ್. ಇವೆರಡು ಪೋರ್ಟ್ಫೋಲಿಯೋ ಅದನ್ನ ನರ್ಸ್ ಮಾಡಿ he had personal interest and also developed. ಅದಾದ್ಮೇಲೆ ಡಿಕ್ ಚೇನಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಜಾರ್ಜ್ ಬುಷ್ ಪ್ರೆಸಿಡೆನ್ಸಿಲಿ. ಅವ್ರದ್ದು ಜಾಸ್ತಿ ಡಿಫೆನ್ಸ್ ಓರಿಯಂಟೇಷನ್ ಇತ್ತು. ಯಾಕೆಂದ್ರೆ he came from a defense background, defense industry. ಒಂದು He was, I think, also defense secretary. So defense interest. But Kamala Harris, Biden, of course, was vice president to Obama, and he also had a fairly wide portfolio, simply because he was senator, but foreign relations was his primary focus. Ega Kamala Harris, the spread of her portfolio is truly staggering. Immigration reform ಇಂದ ಹಿಡಿದು, ಸ್ಪೇಸ್ ಫೋರ್ಸ್ ಇಂದ ಹಿಡಿದು, ವೋಟಿಂಗ್ ರೈಟ್ಸ್ ಇಂದ ಹಿಡಿದು ಹಲವಾರು ಹೆವಿ ವೇಟ್ ಸಬ್ಜೆಕ್ಟ್ಸ್ ಇವರು ತಲೆ ಮೇಲೆ ಹಾಕಿದ್ದಾರೆ. ಅಂಡ್ ಸಮ್ ಆಫ್ ದೆಮ್ ಪ್ಲಸ್ ಈ ಕೋವಿಡ್ ರಿಲೀಫ್ ಈಗಲೂ ಅಷ್ಟೇ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ ಆಕ್ಚುಲಿ ನೆನ್ನೆ ದೀಪಾವಳಿ ಫಂಕ್ಷನ್ ಐ ಮೆನ್ಷನ್ಡ್, ತುಂಬಾ ಜನ ಕಾಯ್ತಾ ಇದ್ರು ಬರ್ತಾರಾ ಅಂತ. ಆಲ್ಸೋ ಬಿಕಾಸ್ ಫಾರ್ ಸಮ್ ಆಫ್ ದೆಮ್ ಇಟ್ಸ್ ಟೆಸ್ಟ್ ಆಫ್ ಅವರ್ ಇಂಡಿಯನ್ನೆಸ್. ಕಾಂಗ್ರೆಸ್ ಅಲ್ಲಿ ದೀಪಾವಳಿ ಫಂಕ್ಷನ್ ಆಗ್ತಾ ಇದೆ, ನಮ್ಮ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ಬರ್ತಾರಾ ಅಂತ. ಹಲವಾರು ಇಂಡಿಯನ್ ಲಾ ಮೇಕರ್ಸ್ ಬಂದ್ರು, ಲೈಕ್ ಐ ಸೆಡ್, ಪ್ರಮೀಳಾ ಜಯಪಾಲ್, ರಾಜಾ ಕೃಷ್ಣಮೂರ್ತಿ, ಇವರೆಲ್ಲ. And even American congressmen, 4-5 of them turned up, but Kamala didn't come. I don't think it had to do with anything with her Indianness or on-Indianness. Tumba talks nadita there, tumba rajkiya politics nadita there around budget and infrastructure bill and all that. She's truly busy. She's truly overloaded with work. Barlila. So she's handling a lot of things on her plate. Jawabdari sikkapate ವಹಿಸ್ಬಿಟ್ಟಿದ್ದಾರೆ. ಆ ಜವಾಬ್ದಾರಿ ಎಷ್ಟಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಸ್ ಕುಸ್ತೋಗ್ತಾರೆ ಅದ್ರ ಮೇಲೆ. If she overcomes that, so ಇದು ಜನ ಕೇಳ್ತಾರೆ, ಅವರು ಪ್ರೆಸಿಡೆಂಟ್ ಹಾಕ್ತಾರಾ? ಸೊ ಪ್ರೆಸಿಡೆಂಟ್ ಆಗಕ್ಕೆ ಮೊದಲು she has to win the presidential nomination of her own party. So I always say, okay, ಅವ್ರ ಪ್ರೆಸಿಡೆಂಟ್ ಆಗಬೇಕಾದ್ರೆ she has to succeed in at least 2 or 3 of these major portfolios, particularly immigration reforms and voting rights. ಆಗಿ ಪಾರ್ಟಿ ನಾಮಿನೇಷನ್ ಗೆದ್ರೆ ಆಮೇಲೆ this thing. But my sense is America may not be ready yet to elect a female president. I mean, forget a female president of color. Even a white female, Hillary Clinton ge ivrige elect bidlilla. Okay, it is still a patriarchal society. It is still politics is dominated by men, and I mean, it's not just America, across the world, right? It's a society loaded against women. Okay, ಮಹಿಳೆಯರಿಗೆ ಇನ್ನ ತುಂಬಾ ಹರ್ಡಲ್ಸ್ ಇದೆ. ಅದು ನಾವು ಪಾಲಿಟಿಕ್ಸ್ ಅಲ್ಲೆಲ್ಲ ಅಲ್ಲ, ಪಬ್ಲಿಕ್ ಲೈಫ್ ಅಲ್ಲಿ, ಎವ್ರಿ ಸ್ಪಿಯರ್ ಆಫ್ ಲೈಫ್ ಡೈಸ್ ಇಸ್ ಲೋಡೆಡ್ ಅಗೇನ್ಸ್ಟ್ ವಿಮೆನ್. ಸೊ ಇಲ್ಲಿ ಚಿದು ಅವರೇ, ಸೊ ಅವರು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರ ಇಂಟ್ರೆಸ್ಟ್, ಅವರ ಪೋರ್ಟ್ಫೋಲಿಯೋನು ಇಷ್ಟಿದೆ. ಇದಕ್ಕೆ ಮುಂಚೆನೂ ಸೆನೆಟ್ ಅಲ್ಲಿ ಅವರು ಆಕ್ಟಿವ್ ಆಗಿದ್ರು, ಅವರ ದೊಡ್ಡ ಕೆರಿಯರ್ ಇದೆ. ಅವರ ಪೊಲಿಟಿಕಲ್ ಫಿಲಾಸಫಿ ಅಂತ ಕೇಳಬೇಕು ಅಂದ್ರೆ ಏನು ಹೊಡೆಯುತ್ತೆ? ಇವಾಗ ಒಂದು ಈಸಿ ಲೆಫ್ಟ್ ರೈಟ್ ಅಪ್ ಡೌನ್ ಅದು ಬೇರೆ, ಬಟ್ ನಿಜವಾಗ್ಲೂ ಅವರ ಪರ್ಸನಲ್ ಕಾಸಸ್ ಎಲ್ಲಿ, ಅವರ ಸ್ಟ್ರಾಂಗ್ ಲೀನಿಂಗ್ಸ್ ಯಾವ ತರ ಇದೆ, ಏನು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅಂಡ್ ಪ್ಲಸ್ ಅವರ ಆಕ್ಷನ್ಸ್ ಇಂದ ನಾವ್ ಏನು ತಿಳ್ಕೊಬಹುದು ಅವರ ಪೊಲಿಟಿಕಲ್ ಬಿಲೀಫ್ಸ್ ಬಗ್ಗೆ? ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಅಗೇನ್ ಅವರ ಇನಿಷಿಯಲ್ ಇಯರ್ಸ್ ಅವ್ರು ಬೆಳೆದಿದ್ದು in a very literally a socialist home. Okay, actually our so a book alli nanu another very interesting discovery I made was our ತಂದೆ ತಾಯಿ ಫ್ರೆಂಡ್ಸ್ ಯಾರು ಗೊತ್ತಾ, ಬರ್ಕ್ಲಿಲಿ ಅಮರ್ತ್ಯ ಸೇನ್
ಮೇಘನಾಥ್ ದೇಸಾಯಿ ಬ್ರಿಟಿಷ್ ಲಾರ್ಡ್ ಮೇಘನಾಥ್ ದೇಸಾಯಿ ಅಂತ ಈ ತರ ಲೆಫ್ಟಿಸ್ಟ್ ಎಕಾನಮಿಸ್ಟ್. ಓಕೆ, ಅಮರ್ತ್ಯ ಸೇನ್ ವಾಸ್ ಟೀಚಿಂಗ್ ಇನ್ ಬರ್ಕ್ಲಿ, ಅಂಡ್ ದೆನ್ ಎ ವೆರಿ ಇಂಟ್ರೆಸ್ಟಿಂಗ್ ಲೆಫ್ಟಿಸ್ಟ್ ಎಕಾನಮಿಸ್ಟ್ ನೇಮ್ಡ್ ಅಜಿತ್ ಸಿಂಗ್. ಅವರು ಕೇಂಬ್ರಿಡ್ಜ್ ಅಲ್ಲಿ, ಅವರು ಮನಮೋಹನ್ ಸಿಂಗ್ ಸ್ಟೂಡೆಂಟ್, ಸಿಖ್. ಅವರು ಕೇಂಬ್ರಿಡ್ಜ್ ಹೋಗಿ, ಕೇಂಬ್ರಿಡ್ಜ್ ಇಂದ he actually came to Harvard University, not Harvard, Harvard University, Washington ಅಲ್ಲಿ, Black University, which is the university Kamala went to. And it's a very interesting story I found. Ajit Singh came from Punjab, where he was involved in student politics during the Khairon era, when Pratap Singh Khairon was the chief minister. Came to Cambridge, and then came to Howard University direct, not even Cambridge. In the late 50s, around the same time, Kamala's mother Shamla came to Berkeley. Okay, ಇವರೆಲ್ಲ 50s ಅಲ್ಲಿ ಬಂದಿರುವ this thing. And one of the reasons I got interested in Shamla's mother story, and she is truly the phenomenal woman, to be very honest, was there was a whole generation in the late 50s, around 1960, ಇಂಡಿಯಾದಿಂದ ಸ್ಟೂಡೆಂಟ್ಸ್. ನಾವು ನಮಗೆ ಪರಿಚಯ ಇರೋ ಜಾಸ್ತಿ ಈಗ ಇತ್ತೀಚೆಗೆ 80s 90s ಅಲ್ಲಿ ಬಂದ್ರು ಅಂತ ಅನ್ಕೊಂತೀವಿ. ಬಟ್ ಅರೌಂಡ್ 60 ದಿಸ್ ಟ್ರೆಂಡ್ ಸ್ಟಾರ್ಟೆಡ್. ನನಗೆ ಯಾಕೆ ಇದು ಅಷ್ಟು ಫೆಮಿಲಿಯರ್ ಅಂದ್ರೆ, ನಮ್ಮ ತಂದೆನೂ 1960 ಅಮೆರಿಕಾಗೆ ಬಂದ್ರು ಓದ್ಲಿಕ್ಕೆ. Around the same time as Shamala Gopalan, same time as Ajit Singh, same time I discovered ನಮ್ಮ ಇಂಡಿಯನ್ ಅಂಬಾಸಿಡರ್ ತರಂಜಿತ್ ಸಂಧು ಅಂತ ಇದ್ದಾರೆ. ಅವ್ರ ಪೇರೆಂಟ್ಸ್ ಅಷ್ಟೇ ಲೇಟ್ 50s ಅಲ್ಲಿ ಒಹಾಯೋ ಸ್ಟೇಟ್ಗೆ ಬಂದ್ರು. For that matter, most interestingly, people have forgotten, ನಮ್ಮ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ಅರೌಂಡ್ 1958-60 ಸದರ್ನ್ ಮೆಥಡಿಸ್ಟ್ ಯೂನಿವರ್ಸಿಟಿ ಡ್ಯಾಲಸ್ಗೆ ಬಂದ್ರು. ಸೊ ಅವಾಗ ದಿಸ್ ವಾಸ್ ದ ಐಸನ್ಹೋವರ್ ಕೆನೆಡಿ ಇರಾ. ಅವಾಗ ಇಂಡಿಯಾ ಅಂಡ್ US had very good relations, right? ಇದು 71 ಮುಂಚೆ. Okay, around 1960, on either side of 1960, because we had a lot of tensions with China around that time. We actually got close to this thing, and this whole Nehru, Kennedy, friendship had blossomed. So Sumar Jana Indian students bandru. This was the 4-5 examples I gave. And my interest was sparked by my own father's journey, because at some point she said, no, you should talk to, because see, now Beliyovaga, by the time we grew up, it was already 10-11 years since my dad had been in America. Now kelle illa about his American days, but nan henti, she said, no, you should record Appaji's memories so that our children so our this group of students around this thing, they were all largely sort of leftist, right? So Ajit Singh, Howard University graduate agbiಟ್ಟು he moved to Berkeley, right, where Shamla Harris was studying, and Ajit Singh and Shamla Gopalan Harris, then she was Shamla Gopalan, she had not yet married Donald Harris. Ajit Singh and Donald Harris became friends, actually. They became very good. They are fellow economists. And because of Ajit Singh and this whole economist connections, Amartya Sen, this is another interesting discovery I made. Kamala Harris's father, Donald Harris, actually came to Delhi and taught at the Delhi School of Economics for a short period. Wow. I had no idea at all about this. So because of this, leftist, group, socialist group in Berkeley, and Berkeley as it is was, liberal, radical leftist. Shamla's growing up years was largely in this crucible, leftist socialist crucible. So ivaga illirava right wing heltare or socialist, it's partly true actually, because she grew up in a socialist household. But as her career grew, as she became joined law enforcement and this thing, so primarily her background is law enforcement, right? She started off as a deputy district attorney, then became a district attorney in San Francisco, and to a large extent it's law enforcement and policing job. She moved gradually more to the center, and in fact there are parts of Black community which resent her policing, because policing in America is a tough job. That her liberalness is fake. So she is largely a centrist. Politics is very complicated. In America, the best space to be is in the middle space, which is what Clinton was a master at, right? Clinton was all things to everyone, but largely he occupied the centrist space, not to left, not to right. Kamala ಅವರು ಅದೇ ದಿಕ್ಕಲ್ಲಿ ಹೊರಟಿದ್ದಾರೆ.
Okay, she is not a part of this leftist squad. Pramila Jayapal, Rashida Tlaib, Ilhan Omar, they are called progressive, left liberal squad ante avರಿಗೆ, and certainly not right, more center left. So our politics is mostly center left. ಸೊ ಈಗಿನ ಕಾಲದಲ್ಲಿ ದಿಸ್ ಇಸ್ ಅನ್ ಎಸ್ಪೆಷಲಿ ಇಟ್ಸ್ ಅನ್ ಆಸೆಟ್ ಅಲ್ವಾ? ಯಾಕಂದ್ರೆ ಹೇಗೆ ನೀವು ವಾಟ್ಸ್ ದ ಯು ಎಸ್ ಫ್ರೇಸ್ ಅಕ್ರಾಸ್ ದಿ ಐಲ್, ಎಲ್ಲಿ ಬೇಕೋ ಒಂದೊಂದು ಬಿಲ್ಸ್ಗೆ ಆ ಒಂದು ಪಾರ್ಟ್ನರ್ಶಿಪ್ ಕಳ್ಕೊಂಡ್ ಬಿಟ್ಟಿದೀವಿ. ಆಕ್ಚುಲಿ 4 ವರ್ಷದಲ್ಲಿ ಟ್ರಂಪ್ ಅವರು ಆಲ್ಮೋಸ್ಟ್ ಒಂದು ಈ ಸ್ಕಾಚ್ ಡತ್ ಪಾಲಿಸಿ ತರ ಮಾಡ್ಕೊಂಡು ಬಂದ್ರಲ್ವಾ. ನಮ್ಮ ಆ ರಾಜಕೀಯ ಮೊದ್ಲೇನೂ ಇತ್ತು, ಇವನ್ ಇನ್ ಐ ಥಿಂಕ್ ದ ಬುಷ್ era. ಬಟ್ ಸೊ ಜನ ಯಾರು ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿ ಓಕೆ ಈ ವಿಷಯದ ಮೇಲೆ ಒಂದ್ ಸ್ವಲ್ಪ ಬದಲಾವಣೆ ತರೋಣ ಅಂತ ಪ್ರಾಗ್ಮ್ಯಾಟಿಕ್ ಆಗಿ, ಪ್ರಾಗ್ಮ್ಯಾಟಿಸಮ್ ಯಾವಾಗ್ಲೂ ರಾಜಕೀಯದಲ್ಲಿ ತುಂಬಾನೇ ಮುಖ್ಯ ಅಲ್ವಾ? ನಾವು ಒಂದೊಂದ್ಸತಿ ತುಂಬಾ ಸಿನಿಕಲ್ ಆಗಿ ಅನ್ಕೋತೀವಿ, ಆದ್ರೆ ಪ್ರಾಗ್ಮ್ಯಾಟಿಸಮ್ ಮೀನ್ಸ್ ಎಬಿಲಿಟಿ ಟು ಮೇಕ್ ಅ ಕಾಂಪ್ರಮೈಸ್ ಸೊ ದಟ್ ಓಕೆ ಬೆಸ್ಟ್ ಸೊಲ್ಯೂಷನ್ ಬೇಡ, ಅಟ್ಲೀಸ್ಟ್ ಸೆಕೆಂಡ್ ಬೆಸ್ಟ್ ಸೊಲ್ಯೂಷನ್ yeah. And that is the word actually, pragmatic. She is trying to be a pragmatic politician. But ಏನಂದ್ರೆ ಹರ್ಡಲ್ ಏನಂದ್ರೆ ಒಂದು ಮಹಿಳೆ, and like I said, the bar is always higher for women in the expectation. This thing ನೋಡಿ, ಎಷ್ಟು ಸಕ್ಸಸ್ ಸೊಸೈಟಿ ಅಂತ ಅಂದ್ರೆ, I mean not just here, across the world. ಒಂದು ಮಹಿಳೆ ಅವ್ರ ಹೇರ್ ಸ್ಟೈಲ್ ಹೆಂಗೆ, ಅವ್ರ ಏನ್ ಡ್ರೆಸ್ ಎಷ್ಟು ಗಮನ ಕೊಡ್ತಾರೆ ಜನ, ಅಂಡ್ ಇನ್ಕ್ಲೂಡಿಂಗ್ ಮೀಡಿಯಾ. ಓಕೆ, ಇಫ್ your hair is out of place, the camera, ಗಂಡಸರಿಗೆ they can get away with anything. ಓಕೆ, ನಾವಿಲ್ಲಿ ಕೂತ್ಕೊಂಡು ಶರ್ಟ್ ಮೇಲೆ ಒಂದು ಸೂಪ್ ಸ್ಟೈನ್ ಇದ್ರೆ nobody will this thing, but ಮಹಿಳೆಯರು they can't afford that, and because the media, society, cameras are very cruel, right? So the bar is always higher for women. She has to navigate that. And then, of course, there is the issue of, race and color, because it is still all said and done a very color-conscious country, color-conscious society, and color-conscious world. Across, now ನೀವು ಶುರುವಲ್ಲಿ ಹೇಳ್ದಂಗೆ ಇಂಡಿಯಾಲಿ, we have our own racism. Okay, ನಾವು ಬೇರೆಯವ್ರಿಗೆ ಲೆಕ್ಚರ್ ಹೊಡಿತೀವಿ, ಬಟ್ ನಾವು ಕಂಡಂಗೆ ನಮ್ಮ ಸೊಸೈಟಿಲಿ ಕಲರ್ is very important. ಕಲರು ಅಂಡ್ ಬೇರೆಯವ್ರ ತರ ನೀವು ಕಾಣ್ತಾ ಇಲ್ಲ ಅಂದ್ರೆ ಸಾಕು ಅಲ್ವಾ? ಎನಿ ಕೈಂಡ್ ಆಫ್ ಡಿಫರೆನ್ಸ್, ಜಿನೋಫೋಬಿಯಾ ಇದ್ದೇ ಇದೆ. ಸೊ ಖಂಡಿತ. ಸೊ ಕೊನೆಗೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತೂ ನಾವಂತೂ ಮಾತಾಡ್ತಾನೆ ಇರ್ಬೋದು, ಆದ್ರೆ ಚಿದು ಅವರೇ ನಿಮ್ಗೆ ನೆಕ್ಸ್ಟ್ ಡೆಡ್ ಲೈನ್ ಬರ್ತಾ ಇದೆ ಅನ್ಸುತ್ತೆ, ಇವತ್ತಿನ ನಿಮ್ ಕಾಲಮ್ ಬೇರೆ ಕೆಲ್ಸದ್ದು. ಸೊ ನಮ್ಮ ಕೇಳುಗರಿಗೆ ಅಫ್ಕೋರ್ಸ್ ನಾನು ಎಲ್ಲರಿಗೂ ದಯವಿಟ್ಟು ಬುಕ್ ತಗೊಂಡು ಓದಿ ಅಂತ ಹೇಳ್ತೀನಿ. ಪ್ಲಸ್ ನಮ್ಮ ತಲೆಹರಟಲ್ಲಿ ಒಂದು ಉದಾಹರಣೆ ಆಗಿದೆ, ಲಿಫ್ಟ್ ಆಫ್ ಅಂತ ನಮ್ಮ ಬೆಂಗಳೂರಿನ ಹೇಮಾ ಹಟ್ಟಂಗಡಿ ಅವರು ಅವರ ಆಟೋಬಯೋಗ್ರಫಿ ಬರೆದ್ರು ಇಂಗ್ಲಿಷ್ ಅಲ್ಲಿ, ಅಂಡ್ ಆಮೇಲೆ ನಾವು ತಲೆಹರಟೆಯಲ್ಲೂ ಒಂದು ಕನ್ನಡದಲ್ಲಿ ಒಂದು ಚರ್ಚೆ ಮಾಡಿದ್ವಿ ಇದೇ ತರ ಇಂಗ್ಲಿಷ್ ಅಲ್ಲಿ. 6 ತಿಂಗಳಾದ್ಮೇಲೆ ಅವರ ಪುಸ್ತಕ ಲಿಫ್ಟ್ ಆಫ್ ಈಗ ಕನ್ನಡದಲ್ಲಿ ಬರ್ತಾ ಇದೆ. ಸೊ ನನ್ನ ಒಂದು ಇಚ್ಛೆ ಏನು ಅಂದ್ರೆ ಇದೇ ತರ ಇನ್ ದ ಫ್ಯೂಚರ್ ನಿಮ್ಮ ಪುಸ್ತಕನು ಕನ್ನಡದಲ್ಲಿ ಬರ್ಲಿ, ಸೊ ದಟ್ ಇನ್ನೂ ಜನ ಇಲ್ಲಿ ಓದ್ಲಿ. ಈ ತರ ಒಂದು ಸರ್ಫೇಸ್ ವಾಟ್ಸ್ಆಪ್ ಯೂನಿವರ್ಸಿಟಿ ಲೆವೆಲ್ ಜ್ಞಾನದಿಂದ ನಿಜವಾಗ್ಲೂ ಕಮಲಾ ಹ್ಯಾರಿಸ್ ಅವರ ಕತೆ ಹೇಗಿದೆ, ಏನಾಯ್ತು, ನೀವು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀರಾ, ಸೊ ಒಂದು ಕನ್ನಡ ಆಗ್ಲಿ ತಮಿಳ್ ಆಗ್ಲಿ ಬೇರೆ ಆಡಿಯನ್ಸ್ಗೂ ರೀಚ್ ಆಗ್ಲಿ ಅಂತ ನನ್ನ ಒಂದು ಇಚ್ಛೆ. ಸೊ ಕೊನೆಗೆ ನೀವು ಏನಾದ್ರೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀರಾ ಕನ್ನಡ ಕೇಳುಗರಿಗೆ? ಕಮಲಾ ಹ್ಯಾರಿಸ್ ನ ಕಥೆ ಬಗ್ಗೆ ನಾವ್ ಏನ್ ತಿಳ್ಕೋಬೇಕು, ಈ ಒಂದು ಅವರ ಕಥೆಯಿಂದ ನಾವೇನ್ ಕಲ್ತ್ಕೋಬಹುದು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ಖಂಡಿತ. ಲೆಟ್ ಮಿ ಸ್ಟಾರ್ಟ್. ಯಾರೋ ಕೇಳಿದ್ರು ನಿನ್ನೆ, ಯಾಕೆ ಫಿನಾಮಿನಲ್ ವುಮೆನ್ ಅಂತ ಟೈಟಲ್ ಕೊಟ್ಟಿದ್ದೀರಾ, ವಾಟ್ ಈಸ್ ಫಿನಾಮಿನಲ್ ಅಬೌಟ್ ಹರ್ ಅಂತ ಒಂದು ಪ್ರಶ್ನೆ ಕೇಳಿದ್ರು. ವೆರಿ ಲೆಜಿಟಿಮೇಟ್ ಕ್ವೆಶ್ಚನ್. ಇದು 2 parts to the answer. ಒಂದು, ಫಿನಾಮಿನಲ್ ವುಮೆನ್ ಈಸ್ ಆಕ್ಚುಲಿ ಟೈಟಲ್ ಬಂದಿರೋದು, ಇಟ್ಸ್ ಎ ಪೋಯಮ್ ಬೈ ಮಾಯಾ ಆಂಜೆಲೋ ಅಂತ ಅಮೆರಿಕನ್ ಪೋಯೆಟ್ ಇದ್ದಾರೆ. ವೆರಿ ವೆರಿ ಫೇಮಸ್, ವೆರಿ ವೆಲ್ ನೋನ್ ಬ್ಲ್ಯಾಕ್ ಪೋಯೆಟ್. ಅವರ ಒಂದು ಮೋಸ್ಟ್ ಫೇಮಸ್ ಪೋಯಮ್ ಫಿನಾಮಿನಲ್ ವುಮನ್ ಅಂತ. ಅದು ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಯು ಕ್ಯಾನ್ ಹಿಯರ್ ಮಾಯಾ ಆಂಜೆಲೋ ರಿಸೈಟಿಂಗ್ ದ ಪೋಯಮ್. ಅಂಡ್ ಇಟ್ಸ್ ಎ ಪೋಯಮ್ ದಟ್ ಸೆಲೆಬ್ರೇಟ್ಸ್ ದ ಸ್ಟ್ರೆಂತ್ ಆಫ್ women. Okay, ಮಹಿಳೆಯರ
ಒಂದು celebration. It's a very beautiful poem. I took it from that because Maya Angelou, Kamala Harris and Shamala Harris, they held her in very high regard. ತುಂಬಾ ಅವರಿಗೆ ಮರ್ಯಾದೆ ಕೊಟ್ಟು she was idolized by them. ಎರಡನೇದು, there are two parts to Kamala Harris's life. One is her personal life and ಅವರ personal growth, personal journey. Okay, ಸದ್ಯಕ್ಕೆ politics ಬಿಟ್ಬಿಡೋಣ. Okay, as a politician, as a senator and as a vice president, whether she is phenomenal or not, adu inna nirdhara agilla. Adu history will judge it. We are too close to this thing. Adu 10-15 ವರ್ಷದ ಮೇಲೆ ಗೊತ್ತಾಗುತ್ತೆ, ಅಥವಾ even longer. Picture abhi baki hai antara. Picture abhi baki hai. But our personal life and personal journey, okay, ನೋಡಿ ತುಂಬಾ ಕಷ್ಟ circumstances ಅಲ್ಲಿ ಬೆಳೆದವರು. This is not financially. I think mother was okay financially. She was a scientist. She earned well. But societally, as children, as a daughter of a single mom, right? Tumba difficult circumstances alli belediddu. Self-taught, self-educated in many ways, this thing. Took care of her little sister, younger sister, Maya. And her personal journey is quite inspiring. Washington, bandu Howard University. And ಎರಡನೇದು early navigation in politics, in law enforcement, as a deputy district attorney, as a district attorney. It's a very inspiring journey. So in that sense, she's phenomenal in personal this thing. Also the fact that nodi till she was 50, actually she was single. She hadn't married. She only married about 5 years ago. And you know how society, tumba discrimination irutte against single women, single, minority, black, Asian. And through all this, she has risen. So actually, I originally on the alternative title choose madidde, because Maya Angelou's other famous poem, also celebrating women, is "Still I Rise." Anta. In fact, our poetry collection title is "Still I Rise," anta, because she's still rising. It's possible that she might rise to the highest office one way or the other. But then I settled on phenomenal women because our personal journey is inspiring me. The politics ishtapadbodu, ishtapadde irbodu, that's a separate issue. Our vice presidency is still to be assessed. Other history will judge that. But as an individual, I think we have every reason to follow her career and admire how she has come up against a lot of odds. America alli nodi 2016 5 varsha aitu, Hillary Clinton, a white mahile from a political background, who has been in public life, first lady, avrige ಗೆಲ್ಲಕ್ ಬಿಡ್ಲಿಲ್ಲ. And the reason I use that word ಗೆಲ್ಲಕ್ ಬಿಡ್ಲಿಲ್ಲ is very deliberate, because that was an election that was literally pulled from under her through extraneous factors. It is well established now. Okay, a series of accidents and circumstances conspired, to deny America its first female president. So ಇವರ ಜರ್ನಿ ಇಲ್ಲಿ ತನಕ ಬಂದಿದ್ದಾರೆ. ತುಂಬಾ ಜನ ಹೇಳ್ಬೋದು, she was nominated and she rode to vice presidency on the coattails of Biden, and accident might make her the president anta. But that does not diminish the fact that our early career, political career, was she navigated a lot of very sort of tricky terrain. And personal sense, she is truly phenomenal, whether you agree with her politics and her, what the future holds for her. ಜೊತೆಗೆ ನಾನು ಒಂದು ಹೇಳಬೇಕು, ನಿಮ್ಮ ಪುಸ್ತಕದಲ್ಲೂ ಬರ್ದಿದ್ದೀರಾ, ಒಂದು ಸಣ್ಣ ಹುಡುಗಿ, ಐ ಥಿಂಕ್ ಹುಡುಗಿನೂ ಅವರ ತಂದೆ ಜಮೈಕನ್, ಮಿಕ್ಸ್ಡ್ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಕಮಲಾ ಹ್ಯಾರಿಸ್ ಅವರು ವೈಸ್ ಪ್ರೆಸಿಡೆಂಟ್ ಆದ್ರು ಅಂತ, ಥ್ಯಾಂಕ್ ಯು, ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಬರ್ದಿದ್ದಾರೆ. ಸೊ ಮೇ ಬಿ ಎಸ್ಪೆಷಲಿ ಈ ಒಂದು ಕಾಲ, ಈಗ ರೈಟ್ ವಿಂಗ್ಗಿಂತ ಆ ಒಂದು ಬಿಗಟ್ರಿ, ಆ ಒಂದು ಹೇಟ್ರೆಡ್, ನಮ್ಮಿಂದ ಸ್ವಲ್ಪ ಬೇರೆ ತರ ಇರೋರಿಗೆ ಒಂದು ಕಾಮನ್ ಹ್ಯುಮ್ಯಾನಿಟಿ ಇಲ್ಲದೆ, ಇಲ್ಲ ನೀವು ಬೇರೆಯವರು, ಯು ಆರ್ ಲೆಸ್ ದೆನ್ ಹ್ಯೂಮನ್, ಆ ಥರ ನಮ್ಮ ಜಗತ್ತಲ್ಲಿ ಎಲ್ಲಾ ಕಡೆ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಸಮಯದಲ್ಲಿ ಕಮಲಾ ಹ್ಯಾರಿಸ್ ಅವರು ಈ ಸ್ಥಾನಕ್ಕೆ ಬಂದಿರೋದು, ಆಲ್ ಶಿ ರೆಪ್ರೆಸೆಂಟ್ಸ್, ಅಮೆರಿಕನ್ ಅಂದ್ರೆ ಯಾರು, ಒಬ್ಬ ವೈಟ್ ಮೇಲ್ ಮನುಷ್ಯ ಅಲ್ಲ, ಅಮೆರಿಕನ್ ಅಂದ್ರೆ ಯಾರಾದ್ರೂ ಆಗಿರ್ಬೋದು, ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿರಬಹುದು, ಒಂದೇ ಬ್ಯಾಕ್ ಗ್ರೌಂಡ್ ಇಲ್ದೇ ಇರಬಹುದು, ಪಯಣ ಹೇಗಾದ್ರೂ ಇರ್ಬೋದು, ಅವ್ರ ಅಮೆರಿಕನ್ ಅಂದ್ರೆ ಅವ್ರ ಅಮೆರಿಕನ್ ಅಲ್ವಾ? ಸೊ ಆ ಒಂದು ಸ್ಥಾನದಲ್ಲೂ ಐ ಥಿಂಕ್ ಈ ಸಮಯದಲ್ಲಿ ಅವರು ಈ ಸ್ಥಾನದಲ್ಲಿ ಇರೋದು, ಐ ಥಿಂಕ್ ಶಿ ಇಸ್ ಅ ರೋಲ್ ಮಾಡೆಲ್ ಅಂಡ್ ಅ ಪರ್ಸನ್ ಫಾರ್ so many people to aspire. And ನಾವು ಒಪ್ಕೋತೀನಿ, ಇಮೇಜ್ ಇಸ್ ನಾಟ್ ಎವ್ರಿಥಿಂಗ್,
ಆದ್ರೆ ಆ ಒಂದು ಅದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಅದಕ್ಕೆ ನೀವು ಟೈಮ್ಲಿ ಆಗಿ ನಮ್ಮ ದೇಶದಲ್ಲೂ ಜನ ಓದ್ಲಿ ಅಂತ ತುಂಬಾ ಒಂದು ವಂಡರ್ಫುಲ್ ಪುಸ್ತಕ ಬರ್ದಿದ್ದೀರಾ ಅಂಡ್ ನಮ್ಮ ಶೋಗೂ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಚಿದು ಅವರೇ. ಬರ್ತಾ ಇರಿ, ಬರಿತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಟೈಮ್ ಟೇಬಲ್ ಏನೋ ಮಾಡ್ತೀವಿ, ಆದ್ರೆ ಆ ಟೈಮ್ ಟೇಬಲ್ ಅಲ್ಲಿ ಇರೋದನ್ನ ಎಷ್ಟು ಫಾಲೋ ಮಾಡ್ತೀವಿ? ಒಂದ್ ದಿನ ಪ್ರೊಡಕ್ಟಿವಿಟಿ ಆಪ್ ನ ಡೌನ್ಲೋಡ್ ಮಾಡೋದು, ಇನ್ನೊಂದ್ ದಿನ ಡಿಲೀಟ್ ಮಾಡೋದು. ಈ ಎಲ್ಲ ಉದಾಹರಣೆ ನಿಮ್ಮ ಲೈಫ್ಗೆ ರಿಲೇಟೆಡ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ಸ್, ನೀವು ಸರಿಯಾದ ಪಾಡ್ಕಾಸ್ಟ್ ನ ಕೇಳ್ತಾ ಇದ್ದೀರಾ. ಹಾಯ್, ನಾನು ಸ್ಫೂರ್ತಿ ತೇಜ್. ನಮ್ಮ IVM ನೆಟ್ವರ್ಕ್ ನ ಸೂಪರ್ ಪಾಪ್ಯುಲರ್ ಶೋ ಆಸ್ಟನ್ ಡಾಕ್ಟರ್ ಅವರ ದಿ ಹ್ಯಾಬಿಟ್ ಕೋಚ್ ಇದರ ಕನ್ನಡ ಅಡಾಪ್ಟೇಷನ್ ಪಾಡ್ಕಾಸ್ಟ್ ನ ನಾನು ಮಾಡ್ತಾ ಇದ್ದೀನಿ. ಕೇಳಿ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ. Namaste, this is Cyrus Brocha. I am part of the government cancel culture program to remove rubbish off all the different streams available. So what we have is all the collected rubbish we put together on our show. It's called Cyrus Says. It's on IVM podcast. You have to watch it and listen to it. It's on our app. It's on our website. It's on the YouTube channel. It's on Facebook. There are many different ways. Don't bother me and ask me how. You have to find out. We talk to different personalities. Many of them are known. Some are just people we meet downstairs and invite them up for chai. But the point is, it's fun and it's very therapeutic. So please join in and listen to Cyrus Says.